ಮಹಾದೇವ ಬಸವಾದಿ ಪ್ರಮಥರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿ ಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಶತಶಿರವಾಗಿ ಮಹಾಶಿವಯೋಗಿ ಅಮೋಘ ಸಿದ್ಧೇಶ್ವರರ ಜೀವನಾಮೃತ ಅವರ ಲೀಲಾಮೃತ ಮನುಷ್ಯ ಜೀವನದ ಸಕಲ ದೋಷ ಪಾಪಗಳನ್ನೆಲ್ಲ ದುರಿತ ಭವದ ದುಃಖವನ್ನೆಲ್ಲ ದೂರ ಮಾಡುವಂಥ ಕಾಮಧೇನು ಕಲ್ಪವೃಕ್ಷಕ್ಕೆ ಸಾಕ್ಷಿಯಾದಂಥ ಮಹಾಪುರಾಣವನ್ನು ಶ್ರವಣ ಮಾಡ್ತಾ ಇದ್ದೀರಿ. ನಿನ್ನೆ ರಾಜ್ಯ ಮಹಾರಾಷ್ಟ್ರದ ನಾತೆಪೋತೆ ಗ್ರಾಮದ ಜಾಬಗೊಂಡ ಗೌಡರು ಧರ್ಮಪತ್ನಿ ಕನ್ನಾದೇವಿ ಬರಗಾಲದ ಭವಣೆಯನ್ನ ನೀಗಿಸುವುದರಗೋಸ್ಕರವಾಗಿ ಹುಟ್ಟೂರದಲ್ಲಿರುವಂಥ ಸಿರಿ ಸಂಪದ ಸುಖಭೋಗದ ಎಲ್ಲ ಸವಿಯನ್ನು ತೊರೆದು ಶಿಂಗಣಾಪುರ ಮಹಾದೇವನ 700 ಆಕಳುಗಳನ್ನು ಗೋಮಾತೆಯರನ್ನೆಲ್ಲ ಹೊಡೆದುಕೊಂಡು ಬಿಸಿಲು ಗಾಳಿ ಯಾವುದನ್ನ ಗಮನಕ್ಕೆ ಬಾರದಂತೆ ಸದಾ ಗೋಮಾತೆಯರ ರಕ್ಷಣೆಯ ಚಿಂತನೆಯೇ ಮಾಡ್ತಾ ದಂಪತಿಗಳು ಅಡವಿ ಅರಣ್ಯವನ್ನು ತಿರುಗುತ್ತಾ ಈಗಿನ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯ ಭೀಮಾ ನದಿಯ ಬಲದಂಡೆಯಾಗಿರತಕ್ಕಂಥ ಗೊಳಗಿ ಗೋವಿಂದಪುರದ ಅಡವಿಯಲ್ಲಿ ಗೌಡರು ಪತ್ನಿಯರು ಆಕಳುಗಳನ್ನು ಮೇಯಿಸ್ತಾ ಕಾಲ್ ಕಳೀತಾ ಇದ್ದಾರೆ. ತಾಯಿ ತಂದಿಗಳೇ, ಮನುಷ್ಯ ಜೀವನದಲ್ಲಿ ಕಾಲ ಯಾವಾಗ ಯಾರಿಗೆ ಎಂಥ ಹೊತ್ತು ತರುತ್ತದ ಗುರುತಾಗಲ್ಲ. ನಾವು ಹಿಂಗೆ ಇವತ್ತಿದ್ದೀವಿ, ನಾಳೆ ಹಿಂಗೆ ಇರ್ತೀವಿ ಅಂತ ಯಾರಿಂದಲೂ ಕೂಡ ಹೇಳಕ್ಕಾಗಲ್ಲ. ಬಹಳ ಆಶ್ಚರ್ಯ ಸಂಗತಿ ಜೀವನದು. ಯಾಕಂದ್ರೆ
ಈಗಿದ್ದಿದ್ದು ಇನ್ನೊಂದು ನಿಮಿಷದೊಳಗೆ ಹಂಗೆ ಇರುವುದೇ ಇಲ್ಲದು. ಇದಕ್ಕೆ ದೊಡ್ಡವರು ಹೇಳ್ತಿದ್ರು ಆವರ್ತನಶೀಲ ಜಗತ್ತು ಅಂದ್ರೆ ಏನು, ಇದ್ದಂಗೆ ಇರುವುದಿಲ್ಲ, ಸದಾ ಬದಲಾಗ್ತದಂತ ಹೇಳ್ತಿದ್ರು. ಬದಲಾಗಿಲ್ಲೇನು? ಎಷ್ಟು ಬದಲಾಯಿತು. ತಾಯಿ ಗರ್ಭದೊಳಗಿದ್ದಾಗ ಒಂದು ನೊಣದ ಕಾಲಿನಷ್ಟು ಇದ್ದದ್ದು 1 ತಿಂಗಳು ತುಂಬುವುದರೊಳಗೆ ಜ್ವಾಳದ ಕಾಳಿನಷ್ಟಾಯಿತು. ಏನಪ್ಪ ಅಂಥ ಐಶ್ವರ್ಯದಲ್ಲಿ ಮೆರೀತಕ್ಕಂಥ ಆ ಮಹಾಮನೆಯೊಳಗಿಂದ ಎಂದು ಕಾಡಲ ಹೊರಗೆ ಇಡಲಾರದ ಗೌಡಶ್ಯಾಮಿ ಕನ್ನಮ್ಮ ದೇವಿಯು ಪತಿಯನ್ನೊಡಗೂಡಿ ರಾತ್ರಿ ಹಗಲುಗಳೆನ್ನದೆ ಗೋಪಾಲನ ಭಗವತ್ ಸೇವೆ, ಆಕಳಗಳ ರಕ್ಷಣೆ ಮಾಡೋದಂತಂದ್ರೆ ಅದು ಪರಮಾತ್ಮನ ಸೇವೆ ಅಂತ ನಮ್ಮ ಸನಾತನ ಧರ್ಮ ಹೇಳ್ತದೆ. ಅಂತಹ ಗೋಮಾತೆಗಳನ್ನು ರಕ್ಷಣೆ ಮಾಡುತ್ತಾ ಗೋವಿಂದಪುರದ ಅಡವಿಯಲ್ಲಿ ಭೀಮಾನದಿಯಲ್ಲಿ ನೀರು ಕುಡಿದು ಹಚ್ಚು ಹಸಿರಾದಂಥ ಕರೆಕೆ ಕಣಗಿಲ ಹಸರಾಣಿಗಳನ್ನು ಮೈದು ದನಗಳು ಸಂತೋಷವಾಗಿದ್ದು, ಗೋವಿಂದಪುರದ ಅಲ್ಲಿ ಒಬ್ಬರು ಗೌಡ್ರಿದ್ರು. ಊರಿದ್ದಲ್ಲಿ ಗೌಡ್ರು ಇರ್ತಾರಲ್ಲ, ಯಾಕಪ್ಪ ಮನಿ ಇದ್ದಲ್ಲಿ ಹಿರಿಯರು ಇರ್ತಾರಲ್ಲ, ರಾಜ್ಯ ಇದ್ದಲ್ಲಿ ಒಬ್ಬ ರಾಜ ಇರ್ತಾನಲ್ಲ, ಅದು ದೇಶದ ವೈಶಿಷ್ಟ್ಯದ. ಹಂಗ ಮನಿ ಇದ್ದಲ್ಲಿ ನಡಗಂಬ ಇರ್ತದಲ್ಲ, ಈಗೇನು ಇರ್ಲಿಕ್ಕಿಲ್ಲ ನಡಗಂಬ. ಆವೇನಪ್ಪ ಇಲ್ಲ, ಕೀರ್ತಿ ಒಗದ್ರು ಮಾರಾಯ, ಎಲ್ಲ ಬಿಲ್ಡಿಂಗ್ ಮಾಡ್ಯಾರ, ಈಗ ಎಲ್ಲಿ ಬರ್ತಾವ ನಡಗಂಬ? ಮಡಿವಾಳಪ್ಪ 400 ವರ್ಷಗಳ ಹಿಂದೆ ಹೇಳಿದ, ನೇಟನ ಕಂಬಗಳಿಲ್ಲದ ಮನೆಗಳು ಭಾರಿ ಇರ್ತಾವ, ಶಾಸ್ತ್ರದ ಮದುವೆಗೆ ಮುಂಚೆ ಹಡಿಯುವ ಸೊಸಿ ಬರುತ್ತಾಳು. ಯಾಕೆ ಮುಂಚೆ? ಮತ್ತೇನು ಸ್ವಾಮಿಗಳು? ಶಾಸ್ತ್ರ ಬಾರದ ಪೆದ್ದಗೆ ಕಾಶಿ ಹುದ್ದೆ ಸಿಗುತ್ತದು. ಪಲ್ಲಕ್ಕಿ ಹತ್ತುವ ಹೊಸ ಹೊಸ ಗುರುಗಳ ಹಾವಳಿ ನಡೀತಾದೋ, ಸೂಳಿಗೆ ಪಟ್ಟವ ಕಟ್ಟಿ ಆಳುವ ರಾಜಕೀಯ ಬರ್ತದಂತ ಹೇಳದ. ಎಂಥ ಮಾತು ಹೇಳ್ತಾರೆ ಅವರು. ನೋಡಬೇಕು, ಓದಬೇಕು, ಒಂದಿಷ್ಟು ಕಣ್ಣು ಕೊಟ್ಟ ದೇವರ ಇತಿಹಾಸವನ್ನು ಓದಬೇಕು. ಏನು ಮಾಡ, ಕಣ್ಣ ಆ ಕಡೆ ಈ ಕಡೆ ನೋಡಿ ಕಳ್ಕೊಂಡೇವಿ ವಿನಃ ಒಂದು ಚಲೋ ಪುಸ್ತಕ ಮುಂದಿಟ್ಟು ನೋಡ್ಲಿಕ್ಕೆ ಕಡ್ಕೊಳ್ಳಿಲ್ಲ. ಹಿಂಗೆ ದೇವರ ಮುಂದೆ ಕುತ್ಕೊಂಡು ಒಂದು ಸಲ ನೋಡಲಿಲ್ಲ. ಎಷ್ಟೋ ಜನ ದೇವರ ಮುಂದೆ ಕುತ್ಕೊಂಡು ಹತ್ರಂತ ಗಳ ಅಂತೇಳಿ ತಿಳ್ಕೊಂಡು ನಾವು ಅಲ್ಲಿ ಹೇಳಂಗಿಲ್ಲ. ಮನ್ಯಾಗ ಟೆನ್ಷನ್ ಆಯ್ತಂದ್ರೆ ಮನ್ಸದ ಮೇಲೆ ಹೊಸ್ಕೊಂಡು ಒಳಗಳ್ತೇವೆ ಹಾಸಿಗೆ. ಎಲ್ಲಿ ಹತ್ರ ನಮ್ಮ ದುಃಖ ನಿಲ್ತದೆ, ಯಾರ ಮುಂದೆ ಹೇಳಿದ್ರೆ ನಮ್ಮ ಸಂಕಟ ದೂರ ಆಗ್ತದೆ ಅನ್ನೋದನ್ನು ಪಕ್ಕಾ ತಿಳ್ಕೋಬೇಕು ಮನುಷ್ಯ. ಏನ್ ನಡೆದಿತ್ತಪ್ಪ, ಏನ್ ನಡೆದಿತ್ತು? ಗೋವಿಂದಪುರದ 4 ಜನ ಅಣ್ಣ ತಮ್ಮಂದಿರು, ಆಬಗೊಂಡ, ಜಾಬಗೊಂಡ, ಜಾಬಗೊಂಡ, ಆಬಗೊಂಡ, ಲಕ್ಗೊಂಡ, ಲಗ್ಮಣ್ಣ ಅಂತ ಹೇಳಿ ಒಳ್ಳೆಯ ಸಜ್ಜನರು. ಭೂಮಿ ತಾಯಿ ಮೇಲೆ ಅತ್ಯಂತ ಶ್ರದ್ಧೆನಿಟ್ಕೊಂಡು ಬೇಸಾಯದೊಂದಿಗೆ
ಇಡೀ ಊರದ ವಾತ್ಸಲ್ಯವನ್ನು ಹಚ್ಕೊಂಡಿದ್ರು, ಸಜ್ಜನರಾಗಿದ್ರು. ಆದರೆ ಚಲೋ ನಡೆದ ಸಂಸಾರದೊಳಗೆ ವಿಘ್ನ ಬಂದು ಒಡೆದ. ಭರ್ಜರಿ ಭರ್ಜರಿ ತುಂಬಿದ ಮನೆತನ. 4 ಜನ ಅಣ್ಣತಂಬ್ರಿ ಹಿಂಗಿದ್ರಂತ ರೀ. ಒಬ್ಬರಿಗೆ ಚೂಟಿದ್ರು ಒಬ್ಬರಿಗೆ ರಕ್ತ ಬರ್ತದೆ ಅನ್ನುವಂಗಿದ್ರಂತ. ಏನ್ ಕೆಲಸ ಮಾಡಿದ್ರು ಕೂಡ ಮನೆಯೊಳಗೆ ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡಿ ನಿರ್ಣಯ ತಗೊಂಡು ಮಾಡುತ್ತಿದ್ರಂತ. ಮನೆಯ ಹಿರಿಯಣ್ಣನನ್ನ ತಂದೆಯಂತ ಪಾಲನೆ ಮಾಡುತ್ತಿದ್ದರಂತ. ಇದು ನಮ್ಮ ಸಂಸ್ಕೃತಿ. ಮನೆಯೊಳಗೆ ದೊಡ್ಡವನನ್ನ ತಂದೆಯಂತ ಭಾವಿಸ್ತಾ ಇದ್ರು. ಅವರ ಆಕಿದುಗಳು ದಾಡ್ತಾ ಇದ್ದಿತ್ತಿಲ್ಲ. ಇಡೀ ಊರವೇ ಅವರ ಮೇಲೆ ಅತ್ಯಂತ ಪ್ರೀತಿಯಿಂದ ಇರುವಾಗ ಒಂದು ಸಲ ಆವ ಜನ್ಮದ ಕರ್ಮವೋ ಗೊತ್ತಿಲ್ಲ, ತುಡುಗರು ಅಂತಿರ್ತಾರಲ್ಲ, ಕಳ್ಳರಂತೀರೇನೆ ಅಂತೀರಿ? ತುಡುಗನು ಅಂತಾರ, ಕಳ್ಳನು ಅಂತಾರಲ್ಲ. ಮರಾಠದಾಗ ಏನಂತಾರೆ? ಚೋರ್. ಹಿಂದಿ ಒಳಗೆ ಏನಂತ? ಎಲ್ಲಿ ಬಿಡ್ರಿ, ಏನ ನಮಗೇನು ತಿಳಿತದನು? ಕಳ್ಳ. ತುಡುಗರು ರಾತ್ರಿ 12 ಗಂಟೆಗೆ ಅವರ ಮನೆಗೆ ಒಂದು ಬೋರ್ಡ್ ಹಚ್ಚಿ ಹೋದ್ರಂತ. ಏನ್ ಬರ್ದಿದ್ರ ಅದ್ರಾಗಂದ್ರೆ, ಇಂತಿಷ್ಟು ದಿನ ಇಷ್ಟನೇ ತಾರೀಕಿಗೆ ನಿಮ್ಮ ಮನೆಯನ್ನು ನಾವು ದರೋಡೆ ಮಾಡಲು ಬರುತ್ತೇವೆ. ನಿಮ್ಮಲ್ಲಿ ಸಾಮರ್ಥ್ಯ ಇತ್ತು ಅಂತಂದ್ರೆ ನಮ್ಮನ್ನ ಹೆದರಿಸಿ ನಮ್ಮ ಕೈ ಒಳಗಿರತಕ್ಕಂಥ ಸಂಪತ್ತ, ಬೆಳ್ಳಿ ಬಂಗಾರ ರಕ್ಷಣೆ ಮಾಡಿಕೊಂಡು ನಿಮ್ಮ ಮನೆ ಕಾಯಬೇಕು ಅಂತ. ಅವರಿಗೆ ಮುಂಜಾನೆ ಎದ್ದು ನೋಡಿದ ಕೂಡಲೇ ಮನಸ್ಸಿಗೆ ನೋವಾಯಿತು. ಇಡೀ ಊರಿಗೆ ಚಿಂತೆ ಆಯಿತು. ಏನಪ್ಪ, ಗೋವಿಂದಪುರದ ಜಾಬ್ಗೊಂಡ್ರು ಅಂತಂದ್ರೆ ಧಾರ್ಮಿಕ ವ್ಯಕ್ತಿಗಳು. ಸಮಾಜ ಅಂತಂದ್ರೆ ಬಿದ್ದು ಸಾಯವರು. ಊರಲ್ಲಿ ಬಡಬಗ್ಗರು, ದೀನದಲಿತರು, ಇಂಥವ್ರನ್ನೆಲ್ಲ ಅತ್ಯಂತ ಕಳವಳ ಮನೋಭಾವದಿಂದ ಅವರಿಗೆಲ್ಲ ಸಹಾಯ ಸಹಕಾರ ಕೊಡತಕ್ಕಂಥ ಮಾನುಭಾವರ ಮನೆಗೆ ಈ ರೀತಿಯಾಗಿ ತುಡುಗರಿಂತ ಬೋರ್ಡ್ ಹಚ್ಚೋಗ್ಯಾರಲ್ಲ, ಏನು ಅನ್ಯಾಯಪ್ಪ! ಏನು ಅನ್ಯಾಯ! ಗೌಡ್ರಂದ್ರು, ನಾವು ಯಾವಾಗಲಾದರೂ ಒಂದು ಕರ್ಮ ಮಾಡಿರಬಹುದು. ಮೊನ್ನೆ ಹೇಳಿನೆಲ್ಲಿ ನೀವು, ನಮ್ಮ ದುಡ್ಡ, ಬೆಳ್ಳಿ ಬಂಗಾರ, ಹೊಲ ಮನಿ, ನಮ್ಮ ಸಂಸಾರ ಹಾಳಾಗಲಿಕ್ಕೆ ನಾವು ಮಾಡಿದ ಕರ್ಮ ಸಾಕ್ಷಿ. ಸುಮ್ಮನೆ ಯಾವುದು ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗ ಅವ್ರ ಮನಸ್ಸಿಗೆ ತಿಳ್ಕೊಂಡ್ರು. ತಾಯಿ, ಭೂಮಿ ತಾಯಿಯೇ, ನಾವು ಈಗಂತೂ ಅನ್ಯಾಯ ಮಾಡಿಲ್ಲ ಈ ಕೈಲೆ, ಮತ್ತು ಯಾರಿಗೆ ಮೋಸ ವಂಚನೆ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡಿಲ್ಲ. ಅಂದ ಬಳಿಕ ತುಡುಗರು ಈ ರೀತಿಯಾಗಿ ಬೋರ್ಡ್ ಹಚ್ಚಿದಾರಂತಂದ್ರೆ ಆ ಮಹಾದೇವನೇ ಕೊನೆಗೆ ಮತ್ತೆ ಅವನೂ ಅಲ್ಲ, ಡಾಕ್ಟ್ರನ್ನು ಹೇಳ್ತಾನೆ, ನಾ ಎಷ್ಟು ಬೇಕಷ್ಟು ಪ್ರಯತ್ನ ಮಾಡ್ತೀನಿ, ಇದಕ್ಕೆ 50 ಲಕ್ಷ ರೂಪಾಯಿ ಹೋಗಲಿ, ಕೋಟಿ ರೂಪಾಯಿ ಹೋಗಲಿ ಮಾಡ್ತೀನಿ, ಇನ್ನು ಮಿಕ್ಕಿದ್ದು ತಾಯಿ ಕೊಂತಾದೇವಿನೇ ರಕ್ಷಣೆ ಮಾಡಕ್ಕೆ. ಎಲ್ಲರಿಗೆ ಮೀರಿದ್ದು ಮಾಡೋದಕ್ಕೆಕಿನಿ ಯಾರಿಂದ ಸಾಧ್ಯ ಇಲ್ಲ. ಹಾಗಾಗಿ ಆತ ಹೊಲಗಳಿಗರೆ ಹೋಗಿ ಬರ್ಬೇಕಂತ ಹೇಳಿ ದೊಡ್ಡವರು ಒಂದಿಷ್ಟು ಅವ್ರಿಗೆ ಚಟ ಇರ್ತದೆ. ಹೊಲಕ್ಕೆ ಹೋಲಾರ ಜೀವ ಸಮಾಧಾನ ಆಗಲ್ಲ. ಚಲೋ ಇದ್ರಂದ್ರೆ ಮತ್ತು ಅವು ಆಲಸಿಗಳಿದ್ದು ಅಂದ್ರೆ ಅವಿಲ್ಲಿ ಊರಾಗೆ ಟೈಮ್ ಪಾಸ್ ಮಾಡಿ ಇಲ್ಲೇ ಗಪ್ಪ ಹೊಡೆದು ಮತ್ತೆ ಹೊಳ್ಳಿ ಉಳ್ಳಕ್ಕೆ ಮನೆಗೆ ಬರ್ತಾವೆ. ನಿಮ್ಮ ಊರಾಗಿಲ್ಲ, ನಾ ಆ ಕಡೆ ಹೇಳ್ತೀನಿ ಭಾಳ ದೂರ.
ಸುಭಾಷಿತ ಹೇಳ್ತಾನೆ, ಆಲಸ್ಯಸ್ಯ ಕುತೋ ವಿದ್ಯಾ, ವಿದ್ಯಸ್ಯ ಕುತೋ ಧನಂ, ಧನಸ್ಯ ಕುತೋ ಮಿತ್ರಾಹ. ಇದರ ಅರ್ಥ ಏನು ಅಂದರೆ, ಯಾವ ಮನುಷ್ಯ ಆಲಸಿ ಅದಾನ ಅವನಿಗೆ ಜೀವನದೊಳಗೆ ಯಾವ ವಿದ್ಯೆನೂ ಕೈ ಹಿಡಿಯುವುದಿಲ್ಲ. ಇನ್ನು ವಿದ್ಯೆ ಯಾವನಲ್ಲಿಲ್ಲವೋ ಅವನಿಗೆ ಲಕ್ಷ್ಮಿ ಒಲೆಯಲ್ಲ, ಲಕ್ಷ್ಮಿ ಯಾವನಲ್ಲಿಲ್ಲ ಅವನಿಗೆ ಜಗತ್ನಾಗ ಯಾರೂ ಇಲ್ಲ. ಅರ್ಥ ಮಾಡ್ಕೋಬೇಕು. ಆ ಬಳಿಕ ಇವ್ರೇನು ಮಾಡ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಎಲ್ಲ ತಿರುಗಾಡಿ ನೋಡ್ತಿದ್ರು. ಆಳ ಮಕ್ಕಳು ಸರಿಯಾಗಿ ಮಾಡ್ಯಾರಿಲ್ಲೋ, ನಮ್ಮ ಅಣ್ಣ ತಮ್ಮರು ದಕ್ಷತೆ ವೈಶ್ಯರಿಲ್ಲೋ, ಅದೇನೋ ಅಂತಾರಲ್ಲ, ಕೂಡು ಬೀಸ್ತದ ಮುಂದಿನ ನಿಮಗೆ, ಹಿಂಗಾಗಬಾರದು ಸಂಸಾರ. ರಾಮರಾಜ್ಯ ಅಂತ ಯಾಕಂತಾರೆ, ರಾಮ ರಾತ್ರಿ ತಿರುಗುತ್ತದಂತ ಅಯೋಧ್ಯದ, ನಾನು ಕಣ್ಣಿಗೆ ಬೀಳಾರ್ದಂಗೆ ಇಲ್ಲೆಟ್ಟು ರಾಜ್ಯದಲ್ಲಿ ರಾಜ್ಯದ ಸೇವಾ ಮಾಡತಕ್ಕಂಥವ್ರದಾರ ಪ್ರಜೆಗಳು, ನಾ ರಾಜ ಇಲ್ಲ ಅಂಥೇಳಿ ತಿಳ್ಕೊಂಡು ಏನು ಮಾಡ್ತಾರಂತ ಕಳವಲಿ ತಿರುಗಾಡ್ತಿದ್ದಂತೆ. ಅದಕ್ಕೆ ಗುಪ್ತ ಗೂಢಾಚಾರದಿಂದ ಸಂಚಾರ ಮಾಡ್ತಿದ್ದಂತ. ಆ ಸಮಯದಲ್ಲೇ ಅವ ಏನಿದ್ದಲ್ಲ, ಏನು ಅಂದಿದ್ನೆಲ್ಲ ಮುದುಕನ, ಅಗಸನ ಮಾತು ಕೇಳಿ ಶೀತಗ ಬಿಟ್ಟು ರಾಮ. ಒಂದು ಪದ್ಯ ಹಾಡಿ ನೋಡಿ ಮುತ್ತಿ, ನೆನಪದನೆ ಮಾತಾಯಿ ಮುತ್ತಿ. ಅದು ಚಲೋ ಪದ. ಅಗಸ ತನ್ನ ಮಡದಿಗೆ ಬಿಟ್ಟ, ಅವರಲ್ಲಿ ಬಂದಿತ್ತು ಗೋಮ. ಅಗಸ ತನ್ನ ಮಡದಿಗೆ ಬಿಟ್ಟ, ಅವರಲ್ಲಿ ಬಂದಿತ್ತು ಗೋಮ. ಊರ ಹಿರಿಯರು ಹೇಳಿದ್ರ ಅಗಸ, ಬಿಡಲಿಲ್ಲ ತನ್ನ ಅಮ್ಮ. ಮದಗೊಂಡೇಶ್ವರಪ್ಪಾಜಿಯವರು ಬರೀತಾರೆ ಈ ಪದ್ಯ. ಅದು ಯಾಕೆ ಅಂದ್ರ ಬಗ್ಗೆ ನಿಮಗೊಂದಿಷ್ಟು ಮಾತು ಹೇಳ್ತೀನಿ ಬಂಧುಗಳೇ. ಅಂಥ ಪುರುಷೋತ್ತಮ ರಾಮನಿಗೆ, ಅವತಾರಿ ಪುರುಷನಿಗೆ ಹಂಗ್ಯಾಕಾಯ್ತು ಅಂದರೆ ಅದರ ಸಮಯ ಮುಂದೆ ಬರುತ್ತೆ, ನಿಮ್ಗೆ ಹೇಳ್ತೀನಿ. ಯಾಕೆ ಅಗಸನ್ನ ಹೆಂಡತಿಗೆ ಬಿಟ್ಟಿದ್ದತ್ತ, ಏನೋ ಬಂದಿತ್ತು ಇಬ್ಬರಲ್ಲಿ ಕದ್ನ. ಹಿರಿಯರು 4 ಗಂಟೆಗೆ ತವರೂರಿನವ್ರು ಕರ್ಕೊಂಡು ಬಂದಿದ್ರು, ಏನರಿ ಹೇಳಿ ಅವನ್ನೇ ಬಿಟ್ಟು ಹೋಗ್ಬೇಕಂತ. ರಗಡೆ ಹೇಳಿದ್ರಿ ಎಲ್ಲರೂ, ನೋಡ್ತಮ್ಮ ಹಂಗಿರಂಗಿಲ್ಲ, ಒಮ್ಮೆ ಜೊತೆಯಾಗಿ ಕೂಡಿದ್ರಿ ಅಂದ್ರೆ ನಡೆಯುವುದೇ. ಜೀವನದಲ್ಲಿ ಆಕಿ ಎಲ್ಲರಿ ನಿನ್ನಲ್ಲರಿ ಏನಾರು ತಪ್ಪು ತಡಿಗಳನ್ನ ಆಗ್ತಾವ, ಅದು ಎಲ್ತನಕ್ಕಿರಬೇಕು ಅಂತಂದ್ರೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಗಂಡ ಹೆಣತಿ ಜಗಳ ಎಲ್ತನಕಂದ್ರೆ ಉಂಡು ಮನಗಾತನ. ಹೊತ್ತು ಮುಣಗತ್ತಂದ್ರೆ ಎಲ್ಲ ಕೆಡಿಸಿಬಿಡ್ಬೇಕಂತದನ್ನ. ಹಂಗೆ ಇರಲಿ, ಏನಾದರೂ ಆಗಿದ್ರೂ ಕೂಡ ನಿನಗೆ ಕ್ಷಮಾ ಮಾಡಲು ಆಕಿನ ತಪ್ಪಿಗೆ ಒಪ್ಪಲ್ಕ ನಾವೆಲ್ಲ ಕೊಡ್ತೀವಿ ಅಂತ. ರಾತ್ರಿ 12:30 ಆಗಿತ್ತಂತ್ರಿ. ಅಂದ್ರು ಅವ ಒಲ್ಲೆ ಅಂತಿದ್ದ. ಕಡಿಗೆ ಅವ್ರು ಭಾಳ ಒತ್ತಾಯ ಮಾಡ್ಲಿಕ್ಕೇನ, ರಾಮಪ್ರಭುಗಳು ಅಗಸನ ಮನೆ ಮುಂದಿಂದ ಹೊರಟಿದ್ರಂತ, ಒಳಗೆ ನ್ಯಾಯ ನಡೆದಿತ್ತಂತ. ಅಗಸಂದ್ ಏನಂದಂತ, ಬಿಟ್ಟು ಹೆಂಡತಿನ ಹೊಳ್ಳಿ ಆಳಕ್ಕ ನನಗೇನ ಅಯೋಧ್ಯಾಪುರದ ರಾಮನೇ ತಿಳಿದಿರಿ ಏನಂದತ್ತ. ಆ ಮಾತಿಗಾಗಿ ಕಾರ್ಯ ಕಾರಣ ನಿಮಿತ್ತಿ ಇಲ್ಲದೆ ಜಗತ್ತಿನೊಳಗೆ ಏನೂ ಆಗಲ್ಲ ಬಂಧುಗಳೇ. ಯಾಕೆ ಹೇಳಕತ್ತೀನಿ ಮಾತು, ಯಾಕೆ ಹೇಳಕತ್ತೀನಿಪ್ಪ? ಮನೇ ಯಜಮಾನ್ರು ಏನ್ ಮಾಡ್ತಾರಂತ ಕೂಡಬಾರದು. ಗೋವಿಂದಪುರದ ಗೌಡರು ಇಡೀ ತಮ್ಮ ಕ್ಷೇತ್ರವನ್ನೆಲ್ಲ ತಿರುಗಾಡ್ತಾ ಇದ್ರು. ಅಡವಿಯೊಳಗೇನು ಇವರು ಖಿಲ್ಲಾರ್ ಮಹಿಷಿದರಲ್ಲ, ನಾತೆ ಪೋತ್ಯದ ಜಾಬಗೊಂಡ ಧರ್ಮಪತ್ನಿ ಕನ್ನಾದೇವಿ ನೋಡಿದ್ರು ದೂರ್ಲೆ. ಏನಪ್ಪ, ಬಿಳಿಯ
ನೀರ್ಕೋಳಿ ಹಾಗೆ ಪಾರಿವಾಳ ಹಾಗೆ ಎಷ್ಟು ಆಕಳುಗಳನ್ನು ಜೋಪಾನ ಮಾಡ್ತಾ ಇದ್ದಾರಲ್ಲ, ಎಂಥ ಪುಣ್ಯಾತ್ಮರು ಅಂಥೇಳಿ ಹಾಗೇನೇ ಅವ್ರ ಕಡೆ ಹೋಗ್ತಾ ಇದ್ದಾರೆ. ಹೋಗಿದಾಗ ನೋಡಿದ್ರು ಅವರಿಗೆ ತಲೆಗೆ ಬಿಳಿಯ ರುಮಾಲ್, ಹಣೆ ಮೇಲೆ ಭಸ್ಮ, ಅಷ್ಟಗಂಧ, ಶುಭ್ರವಾದಂಥ ಬಟ್ಟೆ, ಹಗಲಿ ಮ್ಯಾಗ ದಡಿ ದೋತ್ರ, ಆ ಎಮ್ಮ ಹುಟ್ಟ ಶೇರೆ, ಆಕೆ ಹೆಣಿ ಮೇಲೆ ಭಸ್ಮ, ಇದನ್ನೆಲ್ಲ ನೋಡಿ ಇವರಿಗೆ ಗೋವಿಂದಪುರದ ಗೌಡ್ರಿಗೆ ಸಂತೋಷ ಅನ್ನಿಸ್ತು. ಅವರ ಸಮೀಪಕ್ಕೆ ಹೋದ್ರು. ಅವರಿಗೆ ಪರಿಚಯ ಮಾಡ್ಕೋತ, ಅಪ್ಪ ತಾವು ದೊಡ್ಡ ವತನದಾರದ ಮನೆತನದವರಂತೆ ಕಾಣ್ತಾ ಇದ್ದೀರಿ. ಮೇಲಾಗಿ ನಿಮ್ಮ ಮುಖದ ಕಳೆ, ನೀವು ಹಚ್ಚಿರೋ ಭಸ್ಮ, ನಿಮ್ಮಲ್ಲಿರತಕ್ಕಂಥ ನಗೆ ಮುಖ ನೋಡಿದಾಗ ನೀವು ಬಹುಶಃ ಸಜ್ಜನರಂತೆ ಕಾಣಿಸ್ತಾ ಇದ್ರಿ, ಷಂಡ್ರಂತೆ ಕಾಣಿಸ್ತಾ ಇದ್ರಿ. ತಾವು ಯಾರು, ಎಲ್ಲಿಂದ ಬಂದ್ರಿ, ಏಕೆ ಬಂದಿರಿ ಅಂತ ಕೇಳ್ತಾ ಇದ್ದಾರೆ. ಜಾಬಗೊಂಡಗೌಡರು ಹೇಳ್ತಾರೆ, ನಾವು ರಾಜ್ಯ ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಮಾಳಸಿರಿಸ ತಾಲೂಕಿನ ನಾತ್ಯಾಪೋತಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದ ಗೌಡ್ರು ಜಾಬಗೊಂಡ ಅಂತ ನನ್ನ ಹೆಸರದರಿ. ಈಕೆ ನನ್ನ ಧರ್ಮಪತ್ನಿ ಕಣ್ಣಮ್ಮ ಅಂತ ಹೇಳಿ. ಓಹೋ, ಪರವಾಗಿಲ್ಲ, ನೀವು ಊರು ಗೌಡ್ರಾಗಿ ಶ್ರೀಮಂತರಾಗಿ ನಿಮ್ಮ ಕೈಯೊಳಗೆ ನೂರಾರು ಆಳಮಕ್ಕಳಿರ್ಲಿಕ್ಕಾಗಿ ಹೀಗೆ ನೀವು ಈ ಆಕಳುಗಳನ್ನು ಹೊಡ್ಕೊಂಡು ಬಂದಿರಲ್ಲ, ಕಾರಣ ಏನ್ರಿ ಗೌಡ್ರೆ ಅಂತ ಕೇಳಿದಾಗ ಜಾಬಗೊಂಡ ಗೌಡ್ರು ಹೇಳಿದ್ರಂತ, ಬರಗಾಲಿ ಬಿದ್ದಿತ್ತು, ಮೆವ್ವ ನೀರಿನ ಬವಣೆ ಬಹಳ ಕಷ್ಟ ನಡೆದಿತ್ರಿ. ಅದಕ್ಕಾಗಿ ಇನ್ನೇನೋ ಯಾರ ಮೇಲೂ ಕೂಡ ನಾನು ವಿಶ್ವಾಸ ಇರಲಿಲ್ಲ. ಆದ್ದರಿಂದ ನಾನೇ ಜೋಪಾನ ಮಾಡ್ಕೊಂಡು ಬರಬೇಕು, ಒಂದು ವರ್ಷಾರು ತಿಂಗಳ ಅಂಥೇಳಿ ತಗೊಂಡು ಹೊರಟಿದ್ದೆ. ನನ್ನ ಹೆಂಡತಿಯೂ ಸಹಿತ ಛೇ ಸ್ವಾಮಿ ನೀವು ಬಿಟ್ಟು ಅರ್ಗಳಿಗಿರಲ್ಲ ಅಂಥೇಳಿ ಆಕೆನೂ ಕೂಡ ಬಂದಿದ್ದಾಳೆ ಅಂತ ಹೇಳಿದಂತ. ಹೌದು, ಎಲ್ಲರಿಗೂ ಪ್ರಸಂಗ ಬರ್ತಾವ. ನಿಮಗೆ ಬಂದೈತಿ ನನಗೆ ಬರುವುದಿಲ್ಲ ಅಂತ ಬರೋದಿಲ್ಲ, ಎಲ್ಲರಿಗೂ ಬರ್ತಾವ. ಆದರೆ ಮನುಷ್ಯನ ಧರ್ಮ ಏನು ಅಂದ್ರೆ, ಒಬ್ಬರಿಗೆ ಕಷ್ಟ ಬಂದಾಗ ನಾವು ಅವರೊಳಗೆ ಪಾಲಾಗಬೇಕಂತ. ಜಾತಿ ಮತ ಕುಲ ಗೋತ್ರ ಕೊಂಡವರು ಕೊಟ್ಟವರು ಅಂತ ಹಿಂಗೇನು ನೋಡಬಾರದು. ಯಾರಿಗಲಾದರೂ ಕೂಡ ಗಂಡಾಂತರ ಪ್ರಸಂಗ, ಕಷ್ಟ ಪ್ರಸಂಗ, ರೋಗ ಪ್ರಸಂಗ ಇಂಥವುಗಳೇನಾದರೂ ಬಂದರೆ ಅದರಲ್ಲಿ ನಾವು ಸಹಭಾಗಿಯಾಗಿ ಅವರು ಯಾವ ಅಡೆತಡೆಯೊಳಗ ಅದಾರ ಅದರಿಂದ ಬಿಡುಗಡೆ ಮಾಡುವುದೇ ಮನುಷ್ಯನ ಆದ್ಯ ಕರ್ತವ್ಯ. ಅವ್ರ ಮನೆ ಆದ್ರೆ ನನಗೇನತ್ ಹಿಂಗ ಅನ್ನಬಾರದು. ಮೊದಲು ನಾವು ನೆರಮನೆಯವರು ಕೂಡ ಚಲೋ ಇರಬೇಕು, ತಲೆಯಾಗಿರ್ಲಿ. ನೆರಮನೆಯವರು ಕೂಡ ನಾವು ವೈರತ್ವ ಮಾಡಿದೆವಂದ್ರೆ ನಮ್ಮ ಮನೆ ದೌಡ ಹಾಳಾತ ತಿಳ್ಕೋಬೇಕು. ಇವೆಲ್ಲ ಪ್ರಮಾಣವಾಕ್ಯರಿ. ಅದಕ್ಕಾಗಿ ನೆರಿ ಹೊರಿ ಪರಿಸರ ಚೆನ್ನಾಗಿರ್ಬೇಕಂತ ನಮ್ಮವ್ರು ಹೇಳ್ತಿರ್ತಾರೆ ಸದಾ ಕಾಲದಲ್ಲಿ. ಹಾಗಾಗಿ ಅವರು ಮಾರಾಟದವರೇ ಇರಲಿ, ಎಲ್ಲಿಯವರು ಇರಲಿ, ಆದರೆ ಇಂಥ ಪ್ರಸಂಗ ಬಂದದಂದ್ರೆ ಅವರಿಗೆ ನಾನು ಸಹಕಾರ ಕೊಡಬೇಕಂತ ಈ ಗೋವಿಂದಪುರದ ಗೌಡ್ರು ಹೇಳ್ತಾರೆ. ನೀವು ಅನ್ಯ ಕಡೆ ನಿಮ್ಮ ದನಗಳು ತಗೊಂಡು ಹೋಗೋದು ಅವಶ್ಯಕತೆ ಇಲ್ಲ. ನನ್ನಲ್ಲಿ ರಗಡ ಮೆವ್ವದ, ಕಣಿಕೆದ, ಹುಲ್ಲದ, ಎಲ್ಲ ಅದ. ನೀವು ದೊಡ್ಡವರಾಗಿ ಇನ್ನೊಂದು ಕಡೆ ಬಿಸಿಲು ಇದನ್ನು ಗಾಳಿ ಕಷ್ಟ ಅನುಭವಿಸ್ತಾ ಹೋಗಬಾರ್ದು. ಇಡೀ ನಿಮ್ಮ ಕಡೆ ಮಳೆಯನ್ನ ಚೆನ್ನಾಗಿ ಆಗೋ ತನಕ ನೀವು ನಮ್ಮಲ್ಲಿ ಇರಬೇಕು ಅಂತ ಕೇಳ್ಕೊಂಡ್ರು. ಹಿಂಗೆ ಯಾರಿಗಾರಿ ಆದಿತ್ತೇನ್ರಿ? ಆದಿತ್ತೇನ್ರಿ? ಬೀಗರದು ಏನಾರ ಸ್ವಲ್ಪ ಹಿಂಗಾಗಿತ್ತು ಮಳೆಗಾಲ ಅಂದ್ರೆ ಒಂದು 2 ದನಗಳು ನಾವು ತಂದು ಇಟ್ಕೊಂಡಿದ್ದೇವೆ ಅಂದ್ರೆ 3 ತಿಲಿ ಹಿಡಿದು ಹಂಗಿಸ್ತೇವೆ ಅವ್ರಿಗೆ. 1 ತಿಲಿ ಅಲ್ಲ, 3 ತಿಲಿ. ಅವಾಗ ನಿಮ್ಮ ಮುತ್ಯ
ಸಾಯ್ಲಿ ಕೂತಿದ್ದ. ಕರ್ಕೊಂಡು ತಂದು ಜ್ವಾಳ ಗೋಧಿ ಕೊಟ್ಟು ದನಗಳಿಗೆ ಕಣಕಿ ಕೊಟ್ಟು ಎಲ್ಲ ಮಾಡಿದೆವು. ನಾಚಿಕೆಯಲ್ಲಿ ನಿಮ್ಗತ್ತಾರ. ನಮ್ಮವ್ರ ತರ ಕೊಟ್ಟು ಕುದಿಯಲು ಬೇಡ. ನಂದಲ್ರಿದು, ಸರ್ವಜ್ಞ ಹೇಳ್ತಾನ, ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿ ಕೆಡಬೇಡ, ಕೊಟ್ಟಿದ್ದು ಕೆಟ್ಟಿತ್ತೆನ ಬೇಡ, ಇದು ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ. ಇವೇನು ತರಕ್ ಮಾಡಿ ಮಾತಾಡೋ ಮಾತಲ್ರಿ, ಸಮಯಕ್ಕನುಗುಣವಾಗಿ ಕಿಚ್ಚು ಹೇಳ್ತಾವ ಹಂಗೆ ಹೊಟ್ಟೆ ಅಂತ. ನೀವು ಸತ್ತಾಗಿ ಹೆಣದ ಮುಂದೆ ಕೂತಾಗಿ ಹೇಳುತ್ತಲ್ಲಿ ನಿಮ್ಮ ಕಿಚ್ಚ. ಹಂಗೆ ನನ್ನ ಶಬ್ದಗಳಿವೆಲ್ಲ. ಯಾರಿಗಾದರೂ ಕೊಡ್ತೀರಿ ಅಂದ್ರೆ ಇನ್ನೊಮ್ಮರಿಗೆ ಕೊಟ್ಟಿನಿ ಅನ್ನುವಂಥ ಭಾವ ಬರ್ತಿತ್ತು ಅಂದ್ರೆ ಯಾರೂ ಕೊಡಬೇಡ್ರಿ, ಪಾಪಕ್ಕೆ ಗುರಿ ಆಗ್ತೀರಿ. ಕೊಟ್ಟು ಕೊಟ್ಟು ನಿಮ್ಗನ ಇವೆಲ್ಲ ಚಲೋ ಮಾತು ಹೇಳ್ತೈತಿ. ಆ ಬಳಿಕ ಕೊಟ್ಟಾಡಿ ಕೆಡಬೇಡ ಅಂತ ಅವ್ರು ಹೇಳ್ಯಾರ. ಕೊಟ್ಟಿದ್ದು ಕೆಟ್ಟಿತ್ತು ಅನ್ಬೇಡ, ಅದು ಮುಂದೆ ಕಟ್ಟಿಟ್ಟ ಬುತ್ತಿ. ಭಾಳ ಪ್ರಮಾಣಗಳದಾವ, ಏನ್ ಮಾಡೋದು. ಜಾಬಗೊಂಡಯಲ್ಲಿ, ನಾತೆಪೋತೆಯಲ್ಲಿ, ಗೋವಿಂದಪುರೆಯಲ್ಲಿ ಬಂಧುಗಳೇ, ಅವರಿಗಂತ ಪ್ರಸಂಗ ಬಂದದಂದ್ರೆ ಮಾನವೀಯತೆಯ ಧರ್ಮದಿಂದ ಅವರಿಗೆ ಸಹಕಾರ ಕೊಟ್ಟು ತನ್ನ ಹೊಲದಲ್ಲೇ ಇಟ್ಟುಕೊಂಡು ಅವರಿಗೆ ನಿತ್ಯದಲ್ಲಿ ಉಪಹಾರ, ಊಟ, ಹಾಲು, ತುಪ್ಪ, ಸಕ್ಕರೆ, ಬೆಣ್ಣೆ ಮೊದಲುಗೊಂಡು ಎಲ್ಲ ಥರದ ಕಾಯಿಪಲ್ಲೆ ಇಷ್ಟು ಶುಶ್ರೂಷವಾಗಿ ನೋಡ್ಕೋತಾ ಇದ್ರು. ಅವಾಗ ಒಂದು ಘಟನೆಯನ್ನು ಜಾಬಗೊಂಡ ಗೌಡರು ಕಿವಿಗೆ ಬಿತ್ತು. ಅವ್ರ ಮನೆ ಕಳ್ಳರು ಹಿಂಗೆ ಬೋರ್ಡ್ ಹಚ್ಚಿ ಹೋಗ್ಯಾರ, ಇಂಥ ತಾರೀಕಿಗೆ ಬರ್ತಾರಂತಂದ ಕೂಡಲೇ ಇವ್ರ ಕಿವಿಗೆ ಬಿದ್ದಾಗ ಗೌಡ್ರಂದ್ರು, ನಾವೆಲ್ಲಿ ಊರು, ಅವ್ರ ಊರು ಯಾವುದು, ನಮ್ಮ ಜಾತಿ ಯಾವುದು, ಅವ್ರ ಜಾತಿ ಯಾವುದು, ಮಾನವ ಧರ್ಮ ಒಂದೇ ಅಂತ ಪರಿಪಾಲನೆ ಮಾಡಿ ನಮಗೆ ಬಂದಿರತಕ್ಕಂಥ ಕಷ್ಟದಲ್ಲಿ ಅವರು ಭಾಗಿಯಾಗಿ ಇಂಥ ಉಪಕಾರ ಮಾಡಿದಾರಲ್ಲ. ಅನ್ನ, ಆಹಾರ, ನೀರ, ಪಶುಪಾಲನೆಗೆ ಬೇಕಾಗಿರತಕ್ಕಂಥ ಎಲ್ಲ ಸೌಲಭ್ಯ ಒದಗಿಸಿಕೊಟ್ಟಿದ್ದಾರೆ. ಅಂದ ಬಳಿಕ ಅಂಥವ್ರ ಮನೆಗೆ ಕಳ್ಳರು ಬಂದು ಬೋರ್ಡ್ ಹಚ್ಚಾರಂದ್ರೆ ಆ ಕಳ್ಳತನ ಆಗಲಾರ್ದಂಗೆ ಅವರು ಋಣ ತೀರಿಸ್ಬೇಕಂತ ಇವ್ರ ಮನಸ್ಸಿನಾಗ ಬರ್ತಂದು. ಪುರಾಣ ಭಾಳ ಚಲೋ ಅದ್ರಿ. ಮತ್ತು ಇದು ಪುರಾಣ ಇಷ್ಟು ಅರ್ಥಗರ್ಭಿತದ, ಬರೀ ಕಥೆಯಲ್ಲದು, ಸಾಂಸ್ಕೃತಿಕವಾಗಿ ಒಳಗೆ ಅಡಕವಾಗಿದೆ. ಜಾಪಗೊಂಡ್ರು ನಮಗೊಂದು ಉಪಕಾರ ಅವರು ಮಾಡಿದರಂದ್ರೆ ಅವರಿಗೆ ನಾನೊಂದು ಉಪಕಾರ ಮಾಡಬೇಕಂತ ಹೇಳಿ ಆ ಮನೆ ಯಜಮಾನರನ್ನು ಒಂದ್ಸಲ ಅಡವಿಯಲ್ಲಿ ಹೇಳ್ತಾರೆ, ಏನ್ರಿ ಗೌಡ್ರೆ, ನಿಮ್ಮ ಮನೆಗೆ ಕಳ್ಳರು ತೊಡಗುರಿ ಏನೋ ಬೋರ್ಡ್ ಹಚ್ಚಿ ಹೋಗ್ಯಾರಂತ. ಆ ಬಳಿಕ ನೀವೇನು ಚಿಂತೆ ಮಾಡಬೇಡ್ರಿ, ಈ ನಮ್ಮ ತಮ್ಮ ನಾತೆಪೋತೆದಾಗ ದಾಂಡ್ಪಟ್ಟಿ ವಿದ್ಯೆದೊಳಗೆ ಅತ್ಯಂತ ನಿಪುಣದಾನ, ಶಕ್ತಿಶಾಲಿ ಅದಾನ. ಅವ್ರು ಎಷ್ಟು ಜನ ತುಡುಗರು ಬರ್ತಾರೆ ಬರಲಿ, ಅವ್ರನ್ನ ಒಬ್ಬನೇ ಹೆದರಿಸಿ ನಿಮ್ಮ ಮನೆಯನ್ನು ಕಾವಲು ಮಾಡತಕ್ಕಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ನಮ್ಮದು ಅಂಥೇಳಿ ಅವರು ಹೇಳ್ತಿರ್ತಾರೆ, ಅಲ್ಲಪ್ಪ ನೀವು ಬಂದವರು, ನಿಮ್ಮ ಕಷ್ಟಕ್ಕಾಗಿ ನೀವು ಬಂದವರು, ಆ ತುಡುಗರ ಕೈಯೊಳಗೆ ಸಿಕ್ಕೊಂಡು ನೀವೇನಾದರೂ ಪ್ರಾಣಾಪಾಯ ಆಯ್ತಂದ್ರೆ ಅನ್ಯಾಯ ಆಗ್ತದೆ, ಬ್ಯಾಡ್ರಿ ಗೌಡ್ರು ಅಂತ ಅವ್ರು ಇವರಿಗೆ ಅಂತಿದ್ರು. ಛೇ, ಸಾಧ್ಯ ಇಲ್ಲ, ಹೋಗಲಿ, ಪ್ರಾಣ ಹೋಗ್ಬೇಕು ಮನುಷ್ಯಂದು ಎದಕ್ಕೆ? ನ್ಯಾಯಕ್ಕಾಗಿ. ಪ್ರಾಣ ಕೊಡಬೇಕು ಮನುಷ್ಯ, ಹೋರಾಡಬೇಕು ಮನುಷ್ಯ ಎದಕ್ಕಾಗಿ? ಧರ್ಮಕ್ಕಾಗಿ. ಮನುಷ್ಯ ಹೋರಾಡಬೇಕು ಎದಕ್ಕಾಗಿ? ದೇಶಕ್ಕಾಗಿ. ಹೋರಾಡಬೇಕು ಮನುಷ್ಯ ಎದಕ್ಕಾಗಿ? ಒಂದು ಹೆಣ್ಣಿನ ಜೀವನ ಅನ್ಯಾಯ ಆಗಿ ಹೋಗ್ತಿತ್ತು ಅಂತಂದ್ರೆ ಅದು ಕಣ್ಣು ಮುಂದೆ ನಿಟ್ಟುಕೊಂಡು ನೋಡಿದೇವೆ ಅಂತಂದ್ರೆ 7 ಜನ್ಮದಲ್ಲಿ ನಮ್ಗೆ ತಾಯಿ ದರ್ಶನ ಆಗಲ್ಲ. ಕರ್ನಾಟಕದಲ್ಲಿ ಹಿಂದೆ ಒಂದು ಘಟನಾ ನಡೀತು, ಮಾಧ್ಯಮದಲ್ಲಿ ನೋಡಿರ್ಬೇಕು ನೀವು. ಕಾಲೇಜಿನ ಹುಡುಗಿಗೆ
ಮುಸ್ಲಿಂ ಹುಡುಗೊಬ್ಬ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಹೊಡೆದ ಜೀವ. ಯಾರೇನು ಮಾಡಲಿಲ್ಲ, ಯಾವ ಸರ್ಕಾರನೂ ಏನೂ ಮಾಡಲಿಲ್ಲ ಅವನಿಗೆ. ಇದು ಧರ್ಮ ಅಲ್ಲ, ಇದು ಧರ್ಮ ಅಲ್ಲ. ಲಕ್ಷ್ಯದಾಗಿರಲಿಲ್ಲ. ಹಂಗೇನ ಎಚ್ಚರ ಮಾಡ್ತೀನಿ ನಿಮ್ಗೆ. ಒಂದು ಹೆಣ್ಣನ್ನಷ್ಟಾಯ್ತಂದ್ರೆ ಒಂದು ದೇಶದ ಕಣ್ಣು ಹೋದಂಗೆ. ಅದು ಭೂಮಿ. ಹೆಣ್ಣು ಅಂದ್ರೆ ಭೂಮಿ, ಉತ್ಪತ್ತಿಯಾಗತಕ್ಕಂಥದ್ದು. ಅಂಥ ಸ್ತ್ರೀ ಗೌರವ, ಆಕೆ ಅಪಮಾನ ಆಗೋದು ಕಣ್ಣು ಮುಂದೆ ನೋಡಬಾರದು ಅಂತ ನಮ್ಮ ಶಾಸ್ತ್ರ ಹೇಳ್ತದೆ. ಇರಲಿ, ಇಲ್ಲಿ ಯಾಕೆ ಹೇಳಕತ್ತೀನಿ ಅಂದರೆ, ನಾತ್ಯಪೋತ್ಯದ ಜಾಪಗೊಂಡ ಗೌಡ್ರು ಉಪಕಾರದ ಸ್ಮರಣೆ ಅವತ್ತಿನ ದಿನ ಆಳ ಮಕ್ಕಳನ್ನು ಬಿಟ್ಕೊಂಡು ತಮ್ಮನನ್ನು ಕರೆಸ್ಕೊಂಡು ಅವ್ರಿಗೆ ಹೇಳ್ತಾನೆ, ನೀವು 4 ಜನ ಯಾರು ಮನೆ ಒಳಗೆ ಇರಬೇಡ್ರಿ, ನಮ್ಮ ತಮ್ಮ ನಾನಿಬ್ಬರೇ ಇರ್ತೀವಿ. ಅವರು 100 ಜನ ಬಂದರೂ ಅವ್ರನ್ನ ಹೆಡಮುರುಗಿ ಕಟ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಉಪಕಾರ ಮಾಡಿದ್ದಕ್ಕಾಗಿ ನಮ್ಮ ಜೀವನದೊಳಗೆ ನಮ್ಮ ತಿಳ್ಯಾಕ ಹಿಡ್ಕೊಂಡು ನಮ್ಗೆ ಎಷ್ಟು ಜನ ಸಹಕಾರ ಕೊಟ್ಟಾರ ಅನ್ನೋದು ತಲೆಯಾಗಿರಲಿ ಸ್ವಲ್ಪ ಎಲ್ಲರಿಗೆ. ಓಣ್ಯಾನಿ ಹೆಣ್ಮಕ್ಕಳು, ಓಣ್ಯಾನ್ ಗುರು ಹಿರಿಯರು ನಮ್ಮ ಜೀವನಕ್ಕೆ ಎಷ್ಟು ಪ್ರೀತಿ ಮಾಡಿದ್ದಾರೆ, ಎಷ್ಟು ನಮಗೆ ಸಹಕಾರ ಕೊಟ್ಟಾರ ಅನ್ನೋದು ಎಲ್ಲರಿಗೆ ನೆನಪಿರಬೇಕು ಜೀವನದೊಳಗೆ. ಮರತೊಡೆ ಮಾನವಂದರು ಬಸವಣ್ಣವರು, ಅರದೊಡೆ ಶರಣ ಮನುಷ್ಯ. ಇವರಿಬ್ಬರೇ ರಾತ್ರಿ ಮನೆಯೊಳಗೆ. ಕಳ್ಳರು ರಾತ್ರಿ ಬಂದರು. ಅವರಿಗೆ ಮನೆಯಾಗ ಘೋರ ಕದನ ಪ್ರಾರಂಭ. ನಿಮಗೆ ಹೇಳ್ತೀನಿ, ಪ್ರಾಣ ಜೀವದ ದೇಹದ ಖಬರಿಲ್ದನ ನಾತ್ಯಪೂತ್ಯದ ಆಬಗೊಂಡ ಎಲ್ಲ ತುಡುಗರನ್ನ ಬಡದು ಬಿಟ್ಟ. ಹೆಂಗ ಬಡದ ಅಂದ್ರೆ, ಇನ್ನೊಮ್ಮೆ ಈ ಮನೆ ಮ್ಯಾಲ ಕಣ್ಣೆತ್ತಿ ನೋಡ್ಲಾರ್ದಂಗ ಅವರೆಲ್ಲ ಪ್ರಾಣನ ಹೀರುತ್ತಿದ್ರು. ಇವರಲ್ಲಿರತಕ್ಕಂಥ ಧೈರ್ಯ, ಸ್ಥೈರ್ಯ, ಶೂರತನ ನೋಡಿ ಕಳ್ಳರೆಲ್ಲ ಮನೆ ಬಿಟ್ಟು ಹೋಗಿಬಿಟ್ರಂತ. 4 ಜನ ಅಣ್ಣತಮ್ಮರಿಗೆ ಎಷ್ಟು ಸಂತೋಷ ಆಯಿತು. ಗೋವಿಂದಪುರದಲ್ಲಿ ನಾವೆಲ್ಲ ಜೀವಿಗಳಿಗೆ ಅನಂತ ಸಹಕಾರ ಮಾಡೀವಿ. ಈ ಪ್ರಸಂಗದಲ್ಲಿ ನಮ್ಮ ಬೀಗರು, ನಮ್ಮ ಸಂಬಂಧಿಕರು, ನಮ್ಮ ಕಡೆಯಿಂದ ಅನೇಕ ದುಡ್ಡ, ಸಂಪತ್ತು, ಬೆಳ್ಳಿ, ಬಂಗಾರ, ಧನಕನಕಾದಿಗಳನ್ನೆಲ್ಲ ತಗೊಂಡು ಹೋದವರು ನಮ್ಮ ಬಗ್ಗೆ ಯಾರೂ ಚಿಂತೆ ಮಾಡಲಿಲ್ಲ. ಯಾವ ನಾಡವೋ ಯಾವ ದೇಶವೋ ರಾಜ್ಯ ಮಹಾರಾಷ್ಟ್ರ ನಾತ್ಯಪೋತ್ಯದಿಂದ ದನಗಾಯಿಗಳಾಗಿ ಬಂದು ನಮ್ಮ ಮನೆ ಸಂಪತ್ತ ಗೃಹಲಕ್ಷ್ಮಿಯನ್ನ ಹೊಸಲು ದಾಟಿಗೊಳ್ಳಿಲ್ಲಂದ ಬಳಿಕ ನಾವು ಇವರನ್ನ ಮರಳಿ ಆ ಊರಿಗೆ ಕಳಿಸೋದು ಬೇಡ. ಗೌಡ್ರಿಗೆ ವಿನಂತಿ ಮಾಡ್ತಾರೆ, ಗೌಡ್ರೆ, ನಾವು 4 ಜನ ಅಣ್ಣ ತಮ್ಮಂದಿರಲ್ಲಿ ನೀವೊಬ್ಬರು ನಮಗೆಲ್ಲರಿಗಿಂತಲೂ ದೊಡ್ಡಣ್ಣ ಅಂತ ನಾವು ಸ್ವೀಕಾರ ಮಾಡ್ತೀವಿ. ಎಂಥ ಭಾವದಪ್ಪ. ಅಮೋಘ ಸಿದ್ಧನ ಪುರಾಣ ಅಂದರೆ ಅದ್ಭುತ ಪುರಾಣ ಅದರಿ ಅದು. ಇಲ್ಲಿ ನೋಡ್ಬೇಕು ಜಾತಿ ಮತ ಕುಲ ಗೋತ್ರಗಳ ಏನು ಸಮಸ್ಯೆ ಅಂತಕ್ಕಂಥದ್ದನ್ನು. ಜಾಬಗೊಂಡ ಅಲ್ಲಿಯವರು, ಅವ್ರ ಗೋತ್ರ ಬೇರೆ, ಇವರು ಗೋತ್ರ ಬೇರೆ, ಆದರೆ ಮಾನವ ಧರ್ಮ ಒಂದೇ ಅದ. ಆಚಾರ್ಯರು ಹೇಳಿಲ್ಲ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಘೋಷಿಸಲಿಲ್ಲವೇ? ರೇಣುಕಾದಿ ಭಗವತ ಪಾದರು ಘೋಷಿಸಲಿಲ್ಲವೇ? ಆ ತತ್ವದ ತದ್ನಿಮಿತ್ತವಾಗಿ ಅವರು ಹೇಳ್ತಾರೆ, 4 ಜನರಲ್ಲಿ ನೀವೊಬ್ಬರು ಅಣ್ಣರು ನಮಗೆ. ಇನ್ಮೇಲೆ ನಾನೇನು ಹಿರಿಯವನಾಗಿ ಮನೆ ಕಾರ್ಬಾರ, ಊರು ಕಾರ್ಬಾರ ಮಾಡ್ತಿದ್ನೆಲ್ಲ, ಅದನ್ನೆಲ್ಲ ಸರ್ವ ಅಧಿಕಾರ, ಸ್ವತ್ತು ಎಲ್ಲವೂ ನಿಮ್ಮ ಶ್ರೀಪಾದಕ್ಕೆ ನೀವು ಸ್ವೀಕರಿಸಬೇಕು. ನಮ್ಮನ್ನೆಲ್ಲ ತಮ್ಮಗಳಂತ ರಕ್ಷಣೆ ಮಾಡಬೇಕಂತ ಹೇಳಿ ಅವ್ರು ಹೇಳ್ತಾರೆ, ಊರ ಗೌಡಕಿ ಮತ್ತು ಜಮೀನ ನಾವು 4 ಜನ ಒತ್ತಟ್ಟಿಗಾಗಿ ಅರ್ಧದೊಳಗಿರ್ತೀವಿ, ಅರ್ಧ ಜಮೀನ ನಿಮ್ಮ ಪಾಲಕ್ಕೆ, ಊರು ಗೌಡಕ್ಕೂ ನಿಮಗೇ ಇರಲಿ ಅಂತ. ಯಾರಿಗಾರೆ ಆದಿತ್ಯನಪ್ಪ? ಒಂದೇ ರಕ್ತದಾಗ ಹುಟ್ಟಿದವರು, ಒಂದೇ ತಾಯಿ ಎದೆ ಹಾಲು ಕುಡಿದವರು,
ಸೂಜಿ ತುದಿ ಬಂದ್ರ ಮುರ್ಕೊಂಡು ತಗೋತೀವಂತ. ಕೇಳಿವಲ್ಲ ಎಷ್ಟು ನ್ಯಾಯಗಳನ್ನ. ಏನ್ ಮಾಡಿ ಅದರ ಕಾಲಗೆ ರಕ್ತ ಹಳ್ಳಾಗಿ ಹರಿತು. ಮಹಾಭಾರತದ ಗತಿ ಏನಾಯ್ತು? ದುರ್ಯೋಧನಂದವ ನಮ್ಮ ಅಪ್ಪು ಹುಟ್ಟಿಲಿ ಇವರು ಈ ರಾಜ್ಯಕ್ಕೆ ಇವರು ಸಂಬಂಧ ಇಲ್ಲ, ನನ್ನನ್ನು ಸೋಲಿಸಿನ ತಗೋಬೇಕು. ಒಂದನೇ ನನಗೆ ಯಾರು ಹೇಳಿದ್ರೆ ಮಾತು ಕೇಳಂಗಿಲ್ಲ. ಬೇಕಾದವ ಭೀಷ್ಮ ಇರಲಿ, ದ್ರೋಣ ಇರಲಿ, ಯಾವನೇ ಇರಲಿ, ಅವ ಯಾರಿದ್ರು ಮಾತನ್ನ ಕೇಳೋದಿಲ್ಲ. ರಾಜ್ಯ ನನ್ನ ಸ್ವಾಧೀನದಲ್ಲಿದೆ, ಅವ್ರು ನಾನು ಸೋಲಿಸಿ ತಗೋಬೇಕಂತಂದ. ಕೊನೆಗೆ ಮಣ್ಪಾಲಾಗಿ ಹೋಗಿಬಿಟ್ಟ. ಮಣ್ಪಾಲಾಗಿ. ವಿನಾಶಕಾಲಿ ವಿಪರೀತ ಬುದ್ಧಿ. ಬಂಧುಗಳೇ, ಅವರ ಕಳಕಳಿ ವಿನಂತಿಗೆ, ಅವರ ವಾತ್ಸಲ್ಯಕ್ಕೆ, ಒಂದೇ ರಕ್ತದಲ್ಲಿ ಹುಟ್ಟಿದಂಥ ವಂಶಜರು ಕೂಡ ಈ ರೀತಿಯಾಗಿ ಪ್ರೀತಿಸುವುದಿಲ್ಲ ಎಂದ ಬಳಿಕ ಅವರ ಮಾತಿಗೆ ನಿರಾಕರಿಸುವುದು ಬೇಡ ಅಂಥೇಳಿ ಜಾಬ್ಗೊಂಡ್ ಗೌಡ್ರು ಗೋವಿಂದಪುರದಲ್ಲಿ ಹೆಂಡ್ತಿನ ತಗೊಂಡು ಅವರ ಕೊಟ್ಟ ಮನೆ ಗೌಡಕಿ ಜಮೀನ ತಗೊಂಡು ಸಂತೋಷವಾಗಿ ಪ್ರಪಂಚ ಸಮಾಜ ಸೇವೆ, ಗ್ರಾಮದ ಸೇವೆ ಮಾಡ್ತಾ ಹೊರಡ್ತಾ ಇದ್ದಾರೆ. ತಮ್ಮನಿಗೆ ಹೇಳಿದ್ರು, ಅಪ್ಪ ಇನ್ನೇನು ನಾನು ಬರೋದು ಖಚಿತ ಇಲ್ಲ ಕಡೆ, ನಿಶ್ಚಿತ ಇಲ್ಲ. ಅದಕ್ಕೆ ಆ ನಾತ್ಯಪೋತ್ಯದ ಎಲ್ಲ ಜವಾಬ್ದಾರಿ ನಿಂತಲಿ ಮೇಲಪ್ಪ ಅಂತ ಅವನು ಕಳಿಸ್ಕೊಟ್ರು. ಈ ಕಡೆ ಇವರಿಗೆ ವಯಸ್ಸು, ಗೌಡ್ರಿಗೆ 63, ಗೌಡತಿಗೆ 58. ಏನೋ 3 ಪಟ್ಟು ಹತ್ತಿರಿ ಅಲ್ಲಿ. ಹೌದಲ್ಲ? 3 ಪಟ್ಟು ಅಂದ್ರೆ ಎಷ್ಟಪ್ಪ ಬಸ್? 12 ಮೂರ್ಲೆ ಬಾರತ್ರಿಕ್ ಏ ಚಿನ್ಯ ಬಾರತ್ರಿಕ್ 23 ತನವ 36. 12 ಮೂರ್ಲೆ 36, ಬಾರತ್ರಿಕ್ 36. 36 ವರ್ಷ ಗಂಡ ಮನೆಗೆ ನಡ್ಲಿಕ್ಕೆ ಬಂದ ಒಳಕ್ಕೆ ಸಂತಾನ ಇಲ್ಲ. ಎಲ್ಲದೇನು ಮಾಡುದು ತಗೊಂಡು ಒಂದೂರಲ್ಲ 2 ಗೌಡಕ್ಕಿ, ಇನಾಮ ಜಮೀನ, ಅಧಿಕಾರ ಸಂಪತ್ತಿ ಎಲ್ಲ ಅದ, ಆದರೆ ಸಂತಾನ ಇಲ್ಲ. ಅವರೆಲ್ಲರೂ ಬಂದದ್ದು ಸಂತೋಷ. ಆದರೆ ಹೆಣ್ಮಕ್ಕಳಲ್ಲಿ ಒಂದಿಷ್ಟು ಮನಸ್ಸ ದೊಡ್ಡದು ಇರ್ತದೆಯೋ ಸಣ್ಣದು ಇರ್ತದೆ. ನಿಂಬಲ್ಲಿ ಮನಸ್ಸು ದೊಡ್ಡದು ಮಾಡಿದ್ರಿ ಅಂದ್ರೆ ಈ ನಮ್ಮ ಭೂಮಿನ ಸ್ವರ್ಗ ಮಾಡ್ತೀರಿ. ಮನಸ್ಸು ಸಣ್ಣದು ಮಾಡಿದ್ರಿ ಅಂದ್ರೆ ಯಾರಿಗೊಂದು ಉಪ್ಪು ಹಾಕ್ಬಿಡಲ್ಲ ನೀವು. ಏನು ಅಂದ್ರೆ ಏನು, ಸ್ವಲ್ಪ ನಿಮ್ಮಲ್ಲಿ ಚಂಚಲತ್ತು ಬುದ್ಧಿ ಇರ್ತದೆ. ಆ ಯಾರು ಎದರಾಗೇನು ಕಮ್ಮಿ ಅದಾರ ಅವ್ರನ್ನ ನೋಡಿ ಮಾತಾಡುವಂಥ ಸ್ವಭಾವದ ನಿಮ್ಮ. ಅಯ್ಯ ಅದರದೇನು ತಂದಿದ್ದು ನಡಿ, ಈಕೆದೇನು ತಂದಿದ್ದು ನಡಿ, ಇವೇನು ರೋಮ್ ರೋಮ್ ಗಳಿಸ್ಯ ನಾನು ಆಟ್ಯ. ಎಷ್ಟೋ ಮಂದಿ ಗೋಣ ಬರ್ತಿ ಸುಮ್ಮನೆ ಬರೋದಲ್ಲ ಹೋಗೋದಲ್ಲ, ಹೆಂಗೆ ಮಾತಾಡೋ ಸ್ವಭಾವದ. ಆ ಹೆಣ್ಮಗಳು ಅಂದ್ರೆ ಗೌಡ್ರಿ ಹೆಂಡತಿ ಹಾಗಿದ್ಲು ಅಂತಂದ್ರೆ ಆಕಳ ಸ್ವಭಾವದವಳು. ಮನುಷ್ಯರೊಳಗೂ ಪ್ರಾಣಿ ಸ್ವಭಾವದ ರೀತಿ ಇರ್ತಾರೆ. ಒಬ್ರು ಎಮ್ಮಿ ಸ್ವಭಾವದಂಗ, ಒಬ್ರು ಕತ್ತಿ ಸ್ವಭಾವದಂಗ, ಒಬ್ರು ಕುದುರೆ ಹಂಗ, ಒಬ್ರು ಹರಕು ನಾಯಿ ಹಂಗ, ಒಬ್ರು ಬೆಕ್ಕಿನಂಗೆ. ನಾ ಹುಡ್ಸ್ಕೊಂಡು ಮಾತಾಡಲ್ರಿ, ಮತ್ತು ನಾ ಹುಡ್ಸ್ಕೊಂಡು ಮಾತಾಡೋದು ನನಗೇನ್ರಿ ಆಲಿ. ನೀವು ಹೋತೋತನೋ ಶಬ್ದ ಕೇಳ್ತೀನಿ. ನಮ್ಮ ಸಂಗೊಳಿಗೆ ಮಟ್ಟ ರೋಡ್ ಮೇಲೆ ಅದ್ರಿ ಕಸಕ್ಕೆ ಹೋಗಿ ಹೆಣ್ಮಕ್ಳು ಹಿಂಗೆ ಅಂತಾರ, ಈ ನನ್ನ ಹಾಟ್ಯ ಕ್ವಾಣಿದ್ದಾಗ ನೋಡು. ಹೆಣ್ಮಕ್ಳು ಬಂದ್ರೆ ಜರನೂ ಸರಿಯಂಗಿಲ್ಲ, ಎದರಿಗೆ ಬರ್ತಾನೆ ಹೊಯ್ಕಂತ ಅಂತಿರ್ತಾರ. ಏನ್ ಹೇಳಕತ್ತಿದ್ರಿ? ಆಕಳ ಸ್ವಭಾವ ಬಹಳ ಸೌಮ್ಯರಿ. ಹಂಗೆ ಆಕೆಗೆ ಮಕ್ಕಳ ಮೇಲಿನ ವ್ಯಾಮೋಹ ಹೋಗಿತ್ತಿಲ್ಲ. ಓಣಿ ಒಳಗೆ ಯಾವರು ಹುಡುಗರು ಆಡ್ಕೋತ ಬಂದು ಅಂದ್ರೆ ಹೊರಗೆ ಬಂದು ಆ ಕೂಸಿನ ತಗೊಂಡು ಮುದ್ದು ಕೊಡ್ತಿದ್ಲು. ಆ ಮಗುನು ಮುದ್ದು ಕುಡಿದ ಆ ಮಗನಿಗೆ ಹಾಡ್ದಾಕಿ ತಾಯಿ ನೋಡಿದ್ಲು ಅಂದ್ರೆ ಓಡಿ ಬಂದು ದಿಗ್ ದಿಗ್ ದಿಗ್, ಏವಾ ನೀ ಗೌಡ್ ತೆರೀರು, ಕುಲ್ಕಣಿರ್ ತೆರೀರು, ನನಗೇನು, ನಿನಗೆ ಮಕ್ಕಳಿಲ್ಲ, ಈ ಮಗನ್ ತಗೊಂಡು ಮುದ್ದು ಕೊಡ್ತೀಯಲ್ಲ, ಮುಟ್ಬಾರ್ದು ಅಂತಂತಿದ್ರು. ಹೆಂಗಾಗ್ತದೆ ಹೇಳಿ? ಹೆಂಗಾಗ್ತದೆ? ಇಲ್ಲದವರು ತಗೋತಾರಂದ್ರೆ ಯವ್ವ ಇಟ್ಕೋ ಇಟ್ಕೋ ತಗೋ ತಗೋ ಅಂತ ಹಿಂಗೆ ಅನ್ಬೇಕಲ್ಲ.
ಹಿಂಗಲ್ಲಿಲ್ರಿ ಅವು. ಹಿಂಗೆ ದನ ಕಾಯ್ಕೊಂಡು ಬರೋ ಹೊಡ್ಕೊಂಡು ಬರೋ ಮಕ್ಕಳನ್ನು ನೋಡಿ, ಶಾಲೆಗೆ ಹಗಲಿಗೆ ಪುಸ್ತಕ ಹಾಕೊಂಡು ಹೋಗ್ತಕ್ಕಂಥ ಮಕ್ಕಳನ್ನು ನೋಡಿ, ಓಣಿಯಲ್ಲಿ ಮಣ್ಣು ಗುಂಪಿ ಮಾಡಿ ಆಡೋ ಮಕ್ಕಳು ನೋಡಿ, ಕುಣಿಯೋ ಮಕ್ಕಳು ನೋಡಿ ಹೊಟ್ಯಾಗ ಬೆಂಕಿ ಚೆಲ್ದಂಗ ಮಾಡ್ಬೇಕೆ. ಕರ್ಮ ಕರ್ಮ ಏನದು? ಒಂದೆರಡು ಹುಡುಗಿಯರ ಆಡ್ಲಕತ್ತಿ, ಹುಡುಗ ಹುಡುಗಿ. ಆ ಕಡೆದೊಂದು ಹುಡುಗಿ ಬಂತು, ಈ ಕಡೆದೊಂದು ಹುಡುಗ ಬಂದ. 4-5 ವರ್ಷದಿದ್ದು. ಆಡಮಿ ಅಂತ ಒಂದು ಹುಡುಗ. ಆಡಮಿ ಅನ್ಲಿಕ್ಕೆ. ಏನು ಆಡಮಿ? ಗಂಡ ಹೆಂಡತಿಯಾಗ ನೋಡ್ತಾವಲ್ಲ ಮನ್ಯಾಗ. ಹ್ಞೂ ಅಂದ್ರು. ಅವ್ರಿಗೇನು ಗಚ್ಚಿ ಮಾಡೋರಿಲ್ಲ, ಶೇರಿ ಉಡಿಸೋರಿಲ್ಲ, ಅವ್ರವ್ರೇ ನಿರ್ಣಯ ಆಗಿಬಿಟ್ರು. ಮತ್ತು ನಾ ಹೊಲಕ್ಕೆ ಹೋಗ್ತೀನಿ, ನೀ ಒಟ್ಟಿ ಮಾಡಂದ ನಾವು. ಆಕಿ ಒಟ್ಟಿ ಮಾಡ್ಲಿಕ್ಕೆ ಅಲ್ಲೇನು ಸುಡುಗಾಡ, ಅದು ತಿಪ್ಪೆಗೆದ್ದಿರ್ತಲ್ಲಿ ಬೇಳಿ, ಅದು ತಗೊಂಡು ತಂದು ಕಲ್ಲು ಮೆಗಿಟ್ಟು ಟಪ ಟಪ ಬಡಿಯಾಕತ್ಲು. ಇವ ತೊಗರಿ ಕಟ್ಟಿಗೆ 2 ರಿಕ್ಕಿನ ಎತ್ತುಗಳು ಮಾಡ್ದ. ತಿಪ್ಪ್ಯಾಗ ಬಿದ್ದದೊಂದು ಚೊಡ್ಡಿ ಕಸಿ ತಗೊಂಡು ಬಾರ್ಕೊಲ್ ಮಾಡ್ದ. ಇವ ಸುಮ್ಮನೆ ಆ ದಂಡಿಗೆ ಹೋಗೋದು, ಈ ಕಡೆ ಬರೋದು, ಗಳೆ ಹೊಡೆದಂಗೆ ಮಾಡ್ತಿದ್ರಿ ಇವ. ಆಕಿಗೆ ಅಂತಿದ್ದ, ಒಟ್ಟಿ ಆಗ್ಯಾವಿಲ್ಲಿನ ಕೇಳ್ತಿದ್ದ ಹೊಲ್ದಾಗ ನಿಂತು. ಹಾಗೆ ಅಂತಂತಿದ್ಲಕ್ಕಿ. ಆಕಿ ಏನು ಮಾಡಿದ್ಲು, ಹಂಗ ರೊಟ್ಟಿ ಮಾಡ್ಕೋತು ಒಂದಿಷ್ಟು ಉದ್ದಾನ ಕಲ್ಲಿಂದ ಒಂದು ಕೂಸು ಮಾಡಿಡ್ರಿ. ಅದು ಹಂಗೆ ಬಗಲಾಗಿತ್ತು. ಯಪ್ಪ ರೊಟ್ಟಿ ಮಾಡೋಣ ಮಲಿ ಕುಡಿಸ್ತೀನ ಅಂತಿದ್ಲಿಕ್ಕಿ. ನಿಮ್ಮಪ್ಪ ಹಸಿತಾನ ಬಿಸ್ಲ ಹೋಗ್ಯಾನ ಅಂತದು. ಹಂಗೆ ಅದು ರೊಟ್ಟಿ ಮಾಡಿದ್ಲು. ಮಾಡಿಕೊಂಡು ಅಲ್ಲೇ ಒಂದು ಹರಕ್ ಚಿಂದಿ ಬಿದ್ದಿತ್ರಿ. ಅವು ಬಡದು ರೊಟ್ಟಿ ಎಲ್ಲ ಅದ್ರ ಕಟ್ಕೊಂಡು ಬುತ್ತಿ ಪಡ್ರಿ. ಅದು ಕಟ್ಕೊಂಡು ಒಂದಿಷ್ಟು ದಪ್ಪನ ಕಲ್ಲ ಅದು ಕಳಸಿ ಐತ್ರಿ ನೀರಿಗೆ. ಇದೊಂದು ಬಗಲಾಗ ಹತ್ಕೊಂಡಳ ಕಲ್ಲ. ಆದರೆ ನೀವೇನು ಮಕ್ಕಳಿಗೆ ಅಷ್ಟು ಪ್ರೀತಿ ಮಾಡ್ಲಿಕ್ಕಿಲ್ಲ, ಕಲ್ಲಿಗೆ ಪ್ರೀತಿ ಮಾಡ್ತಾಳಕ್ಕಿ ಮಗ. ಲೋಳೋಳೋಳೋಳೋ ನನ್ನ ಬಂಗಾರ, ಅಳಬೇಡಪ್ಪ, ಹೊಲಕ್ಕೆ ಹೋಗಿ ನಿಮ್ಮ ಅಪ್ಪನ ಜೋಡಿ ಊಟ ಮಾಡಕತ್ಯಾ? ಯಾಕೆ ಮನ್ಯಾಗ ನೋಡೋದು ಸಂಸ್ಕಾರದವ್ರು ಮಾತಾಡೋದು ನೋಡ್ಯಾಳಕ್ಕಿ. ಹೊಲಕ್ಕೆ ಹೋದ್ಲು. ಅವನ ತಲೆ ಮ್ಯಾಗ ಬಿಸಿಲು ಬಂದಿತ್ರಿ. ಬಂದಿಲ್ಲ ಹೋಗಿಲ್ಲ ಹಂಗತ್ತ ನಾವ ಇನ್ನ 8-9 ಆಗ್ಯದದು. ಆ ಭಯಂಕರ ಅವ್ರ ಅಪ್ಪ ಮನ್ಯಾಗ ಶಟ್ಯಾದ ನೋಡ್ತಿದ್ದಲ್ಲವ, ಇವನು ಶಟ್ಲಿಕ್ಕತ್ತ ಎತ್ತು ಹಿಡ್ಕೊಂಡು ಕೈಯಾಗ. ನಾಚಿಕೆ ಆದಿಲ್ಲ ನಿನಗೆ, ಅಬುರು ಆದಿಲ್ಲ ನಿನಗೆ, ಹೆಂಗೆ ಸರಿಯಾಗಿ ಹುಟ್ಟಿದಿಲ್ಲ, ಎಷ್ಟೊತ್ತು ರೊಟ್ಟಿ ತರದ ನಿನಗೆ ಖಬರ್ ಐತಿಲ್ಲ, ನಾಚಿಕೆ ಆದಿಲ್ಲ ನಿನಗೆ, ನಿನ್ನ ಬಾರ್ಕೊಲ್ಲಿ ಹೊಡೆದೇನೋ ಅಂದ. ಆಕಿ ಅಂದ್ಲು, ನಾನೆಲ್ಲ ದೌಡ್ ಬರ್ತಿದ್ದೀನಿ ರೀ, ಸಂಘ ಪಡ್ಲಿಕ್ಕೈತೇನ, ಅಡಿಗೆ ಮಾಡ್ಲಿಗೊಡ್ಲಿಲ್ಲ ಹೇಳ್ತಿದ್ದ. ಅವನು ರಂಬಿಸ್ಕೋತ ಹಂಗೆ ಮಲಿ ಕುಡಿಸ್ಕೋತು ಮಾಡೀನ್ರಿ ಅಂದಳು. ಮತ್ತೇನದು, ಪರವಾಗಿಲ್ಲ ಬಿಚ್ಚಿ ಊಟ ಕೊಡು ಅಂತಂದ. ಕೆಳಗಿಟ್ಲು. ಯಪ್ಪ ಸ್ವಲ್ಪ ಕೂಡಿ, ನಿಮ್ಮ ಅಪ್ಪ ಊಟ ಕುಡ್ತೀನಿ ಅಂತ ಕಲ್ ಕುಡಿರ್ತದೆ, ಅದು ಉಳುತ್ತ ತೆಳಗ. ಆದ್ರ ಭಾವ ಮಗಂದಾಗೆ, ಮಗನ ಭಾವ ಆಗ್ಯದ. ಅವನಿಗೆ ಊಟ ಕೊಟ್ಟಳು. ಪಲ್ಯ ಮಾಡಿಡ್ರಿ, ಪಲ್ಯ ನೋಡ್ಬೇಕ್ರಿ. ಇದೇನು ಹುಚ್ಚಬಬಲಿದಲ್ಲ ಸರ್ಕಾರಿ ಜಾಲಿ, ಅದ್ರ ಹೂವು ಹರಿದು ಮಾಡಿವಳು. ಯಾವ್ದ್ರದ್ದು ಪಲ್ಯ ಅಂತ ಕೇಳ್ದವ. ಯಾಕೆ ಹೇಳಿದ್ಳು, ಅದಕ್ಕೇನು ಅಂತಿರ್ಲ, ಗೋಬಿ ಗಡ್ಡಿ. ತಗೊಂಡವ ಮುರ್ಕೊಂಡ ರೊಟ್ಟಿ ಊಟ ಮಾಡ್ಲಿಕ್ಕತ್ತ. ಉಂಡನೇನವ ಇಲ್ಲ, ಹೆಂಗೆ ಮಾಡ್ತಾನವ, ವಚ 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 ವಚ. ಕೇಳಿದ್ಲು, ಪಲ್ಯ ಚಲೋ ಆಗಿದೆ, ಮಸ್ತ್ ಮಸ್ತ್ ಬೆಸ್ಟ್, ಥೋಡ ಉಪ್ಪು ಕಡಿಮೆ ಪಡ್ಲಿ ಅಂತಂದ. ಇಷ್ಟು ನಡೆದಿತ್ತು ಊಟ. ಅವ್ರ ಅಮ್ಮ ಎಲ್ಲಿದ್ಲು, ಏಯ್ ಬುದ್ಗೇಡಿ, ಶಾಲೆ ಟೈಮ್ ಆಗಿಲ್ವಾ, ಇನ್ನ ಅಲ್ಲೆಡು ಕೂತ್ಕೂತೀಯ, ಬೇಗ ಬಾರೆ ಅಂತೂ ಕೂಗದಾಗ ಗಂಡನ ಕೈ ಬಿಟ್ರು. ಕೂಸು ಒಗದ್ಲು.
ಎಲ್ಲ ಬಿಟ್ಟು ಬಂದೆ ಅಂತ ದಿಗ ಓಡಿ ಹೋದ್ಲು. ನಮ್ಮ ಸಂಸಾರಕ್ಕೆ ಅವ್ರ ಸಂಸಾರಕ್ಕೆ ಏನೂ ವ್ಯತ್ಯಾಸ ಇಲ್ಲ. ತಾಯಿ ತಂದೆ ನಾ ಎಲ್ಲಿದ್ದು ಬಂದಿನಿ ಹೆಂಗೆ ಬಂದಿನಿ ಮರ್ತಿರಲ್ಲ ಅವರು, ನಾವು ಮರಿತೀವಿ. ಪರಮಾತ್ಮ ಕರೆದಾಗ ನಾವು ಹೋಗ್ಬೇಕು. ಹಂಗೆ ಯಾಕೆ ಹೇಳಕತ್ತೀನಿಪ್ಪ? ಮಕ್ಕಳಾಡುವುದನ್ನು ಕನ್ನಮ್ಮ ದೇವಿ ನೋಡಿ ಮನಸ್ಸಿನೊಳಗೆ ದುಃಖ ಮಾಡುತ್ತಾಳೆ. ಹೇ ಭಗವಂತ, ಏನು ಮಕ್ಕಳ ತಗಳಕ್ಕೆ ಹೋದರೆ ಹೆತ್ತ ತಾಯಿ ಈ ರೀತಿಯಾಗಿ ನಿಂತಿರ್ತಾಳೆ. ನನ್ನ ಹಣೆ ಬರ ಎಂಥ ಶ್ರಾವಣ ಮಾಸ ಬಂತ್ರಿ. ಇದು ಈ ಶ್ರಾವಣ ಮಾಸದಲ್ಲಿ ದೇವ್ರ ಮೇಲೆ ಬಹಳ ತಾಯಿಂದರು ಉಪವಾಸ ಮಾಡ್ತಿರ್ತಾರೆ. ಸೋಮವಾರಕ್ಕೂ ನಿರಾಹಾರಿಯಾಗಿದ್ದು ದೇವ್ರ ಪೂಜೆ ಮಾಡಿ ಸಾಯಂಕಾಲ ಪ್ರಸಾದ ಮಾಡ್ತಾ ಇದ್ದಾಳೆ. ಆ ಕನ್ನಮ್ಮ ದೇವಿನೂ ಕೂಡ ನೀರು ತುಂಬಿಕೊಂಡು ಬರಬೇಕಂತೆ ಭೀಮಾ ನದಿಗೆ ಬೆಳಗಾರು ಗಂಟೆಗಿನ ಸೂರ್ಯ ಹೊರಡ್ತಿದ್ನೋ ಅವಾಗ ಕೊಡ ತಗೊಂಡು ಹೋದ್ಲು. ನೀರು ಕೊಡ ತುಂಬಿಕೊಂಡು ಹೊಳೆ ದಿನ್ನಿಯನ್ನು ಹತ್ತಿ ಮ್ಯಾಲ ಬರ್ತಿದ್ಲು. ಈ ಕಡೆಯಿಂದ 4 ಹೆಣ್ಮಗಳ ಆ ಕಡೆ ಹೊಂಟಿದ್ರು. ನೋಡಿದ್ರಿ ಕಿನ್ನವರು. ನೋಡಿದ ಕೂಡಲೇ ಒಬ್ಬಕ್ಕೆ ಅಂದ್ಲು, ಯವ್ವ ಏನು ಘಾತ ಆತ ಮಾತ, ಇನ್ನೊಂದು 10 ನಿಮಿಷ ಬಿಟ್ಟು ಬಂದ್ರೆ ಚಲೋ ಆಗ್ತಿತ್ತಲ್ಲ. ಎಂಥಕಿ ಮುಖ ನೋಡಿದೆವು ಶರಣ ಸೋಮಾರಿ ಇವತ್ತಂತ ಒಬ್ಬಕ್ಕೆ ಅಂದ್ಲು. ಇದು ಆಕಿನ ಕಿವ್ಯಾಗ ಶಬ್ದ ಬಿತ್ತು. ಇನ್ನೊಬ್ಬಕ್ಕೆ ಅಂದಳು, ಹೌದು ಹೌದು ಯವ್ವ, ಯಾರ್ಯಾರೋ ಅಂತಿರ್ತಾರ ಆ ಕುಳುಬಾನ್ ನೋಡ್ಬಾರ್ದಂತ, ಅದೇನೋ ಒಣಗಿದ ಗಿಡ ನೋಡ್ಬಾರ್ದಂತ, ಬತ್ತಿದ ಕೆರಿ ನೋಡ್ಬಾರ್ದಂತ. ಹೋಗಿ ಹೋಗಿ ನಾವು ಮುಂಜಾನೆ ಎದ್ದು ಯಾರ ಮುಖ ನೋಡಿದೀವೋ ಇಂಥಕಿ ಮುಖ ನೋಡು ಪ್ರಸಂಗ ಬತ್ತಲ್ಲ. ಎಲ್ಲ ಶಬ್ದ ಕೇಳಿದ್ಲು. ಮನೆಗೆ ಬಂದ್ಲು, ಕೊಡ ಹಿಡ್ಬಿದ್ಲು. ಆಕಿನ ಮನುಷ್ಯ ಕೊನೆ ಹಂತಕ್ಕೆ ಬಂತ. ನಿರ್ಧಾರ ಆಯಿತು, ಇನ್ನೇನು ಬದುಕೋದು ಬೇಡ, ಸಾಯುತನಕ್ಕೆ ಶಬ್ದನ ಅನಿಸ್ಕೊಂಡೇ ಸಾಯ್ಬೇಕಲ್ಲ. ಒಂದು ಸಲ ಮುಳ್ಳು ಚುಚ್ಚಿದ್ರೆ ಎಷ್ಟೋ ದಿನಗಳ ಪರ್ಯಂತ ನೋವನ್ನಾಗ್ತಾ ಇದೆ. ನಿತ್ಯದಲ್ಲಿ ಕೂಡ ಮುಳ್ಳಿನಕ್ಕಿಂತಲೂ ಹೆಚ್ಚಿನ ಶಬ್ದಗಳನ್ನು ಮಾತಾಡುವಂಥ ಪ್ರಸಂಗ ಬಂತಲ್ಲ. ಈ ಭೂಮಿ ಮೇಲೆ ಬದುಕೋದೇ ಬೇಡ. ಪೂಜಾ ಪುನಸ್ಕಾರ ನಿಲ್ಲಿಸಿದ್ಲು. ಅಡುಗೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ತಲೆ ಕಟ್ಟಿಕೊಂಡು ಮನ್ಕೊಂಡಳು. ನಮ್ಮ ಮುತ್ತೆ ಹಾಡುತ್ತಿದ್ದ, ಬಂಜಾಗಿ ಬಾಳುವುದಕ್ಕೆ ಲೋಕದಪ್ಪ ಕೀರ್ತಿಯಾಕೋ, ಜಗದೊಳಗ ಇರುವುದು ಸಾಕು, ವಿಷ ಕುಡುದು ಸಾವುದು ಟೀಕೋ. ಬಂಜಾಗಿ ಬಾಳುವುದ್ಯಾಕೋ ಲೋಕದಪ್ಪ ಕೀರ್ತಿಯಾಕೋ, ಜಗದೊಳಗ ಇರುವುದು ಸಾಕೋ, ವಿಷ ಕುಡುದು ಸಾವುದು ಟೀಕೋ. ಬೆಳ್ಳಿ ಬೆಳ್ಳಿ ಬಂಗಾರ ಯಾಕೋ, ರೊಕ್ಕ ರೂಪಾಯಿ ಯಾಕೋ, ಮನಿ ಒಳಗ ಬೆಳ್ಳಿ ಬಂಗಾರ ಯಾಕೋ, ರೊಕ್ಕ ರೂಪಾಯಿ ಯಾಕೋ. ಗೋವಿಂದಪುರದ ಗೌಡಕ್ಕೆ ಯಾರಿಗೆ ಬೇಕೋ, ಗೋವಿಂದಪುರದ ಗೌಡಕ್ಕೆ ಯಾರಿಗೆ ಬೇಕೋ. ಬಂಜಾಗಿ ಬಾಳುವುದಕ್ಕೆ ಲೋಕದಪ್ಪ ಕೀರ್ತಿಯಾಕೋ, ಜಗದೊಳಗ ಇರುವುದು ಸಾಕೋ, ವಿಷ ಕುಡುದು ಸಾವುದು ಟೀಕೋ.
ಬಡತನಿತರ ಇರುವಲ್ಲದ್ಯಾಕೋ ದೌಳತನ ಯಾರಿಗೆ ಬೇಕೋ ಮನಿಯೊಳಗ ಬಡತನಿತರ ಇರುವಲ್ಲದ್ಯಾಕೋ ದೌಳತನ ಯಾರಿಗೆ ಬೇಕೋ ಮನೆಯ ಒಳಗ ಮಕ್ಕಳಿದ್ದರ ಉಪಾಸಿದ್ದರ ಇರುವಲ್ಲದೆ ಮನೆಯೊಳಗ ಮಕ್ಕಳಿದ್ದರ ಉಪಾಸಿದ್ದರ ಇರುವಲ್ಲದ್ಯಾಕೋ ಬಂಜಾಗಿ ಬಾಳುವುದಕ್ಕೆ ಲೋಕದ ಪಕೀರ್ತಿ ಯಾಕೋ ಜಗದೊಳಗ ಇರುವುದು ಸಾಕೋ ವಿಷ ಕುಡುದು ಸಾವುದು ಟೀಕೋ ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ ಹರ ಮಹಾದೇವ. ಗೌಡ್ರು ಸಾಯಂಕಾಲ ಮನೆಗೆ ಬಂದರು. ಮನೆಯೆಲ್ಲ ಶಾಂತಾಗಿತ್ತು. ಹೆಂಡತಿಯ ಸುಳುವೇ ಇಲ್ಲ, ಜಗಲಿ ಮೇಲೆ ದೀಪ ಇಲ್ಲ, ಒಲೆ ಹೊಚ್ಚಿಲ್ಲ. ಬಂದು ನೋಡ್ತಾ ಇದ್ದಾರೆ. ಕಣ್ಣೋ ಏ ಕಣ್ಣೋ ಅಂತ ಕೂಗಿದ್ರು. ಪ್ರೀತಿಯಿಂದ ಹೆಂಡತಿ ಕರಿತಿದ್ರಿ. ನಿಮ್ಮಂಗ ಏನ್ ಮಾಡಕತ್ತಿ ಹಿಂಗಂತಿತ್ತಿಲ್ಲ. ಅವ್ರು ಬಹಳ ಪ್ರೀತಿ ಅವರಲ್ಲಿ ಕರಿತಿದ್ದು, ಹೆಸರುಗೊಂಡು ಕರಿತಿದ್ರು. ಎಲ್ಲಿ ಧ್ವನಿ ಕೂಡಲಿಲ್ಲ. ದೊಡ್ಡ ಮನೆ, ಎಲ್ಲ ಕೋಣೆಗಳನ್ನು ಹುಡುಕ್ತಾ ಹೋಗ್ತಾ ಇದ್ದರೆ ಒಂದು ಕೋಣೆಯಲ್ಲಿ ಮಂಚದ ಮೇಲೆ ಹೊರಗಿದ್ಲು. ನೋಡ್ತಾರೆ, ತಲೆ ಕೂದಲೆಲ್ಲ ಕಕ್ಕಾವಿಕ್ಕಿಯಾಗಿದ್ದಾವ. ಈ ಕಡೆ ಎರಡು ಕರೆ ಕಣ್ಣೀರ ಭೀಮಾಕೃಷ್ಣ ನೆರ ಹೊಳೆಯಂಗ ಹರಿತ. ಕಣ್ಣೋ ಏ ಕಣ್ಣೋ ಅಂತ ಹೋಗಿ ಶರೀರಕ್ಕೆ ಕೈ ಹಚ್ತಾರೆ. ಯಾಕೆ ಅಳ್ಳಕತ್ತಿ? ಯಾಕೆ ಅಳ್ತಾ ಇದ್ದಿ? ಏನಾಗೈತಿ ನಿನಗೆ? ಹುಷಾರಿಲ್ವಾ? ಆರಾಮಿಲ್ವಾ? ತಲೆನೋತಾ ಇದೆಯಾ? ಇಲ್ಲ ಸ್ವಾಮಿ, ಆವು ನೋವಿಲ್ಲ ಸ್ವಾಮಿ. ನನಗೆ ಮನೋಗಾಯ, ಮನೋನೋವ, ಮನೋ ದುರ್ಜನ್ಯ. ಏನಿಲ್ಲ, ಭೂಮಿ ಮೇಲೆ ಎಷ್ಟು ದಿನ ಬದುಕೋದು? ನನಗೆ ಸಾಕಾಗಿದೆ. ನಾನು ಶಿವನಲ್ಲಿ ಸೇರ್ಬೇಕು ಸ್ವಾಮಿ. ನಾನು ಬದುಕಬಾರ್ದು. ಎಷ್ಟು ದಿನಗಳಿಂದ ಈ ಶಬ್ದಗಳನ್ನು ಅನಿಸ್ಕೊಳ್ಳಿ. ಬಂಜೆ 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 ಎಂದು. ಇಂದು ಶರಣ ಸೋಮವಾರಲ್ವಾ? ಭಗವಂತನ ಪೂಜೆ ಮಾಡಲು ನೀರು ತರಕ್ಕಂತ ಭೀಮಿಗೆ ಹೋದೆ. ಕೊಡ ಉಜ್ಜಿ ಬೆಳಗಿ ನೀರು ವರ್ತಿ ಮಾಡ್ಕೊಂಡು ತುಂಬಿಕೊಂಡು ಬರ್ತಾ ಇದ್ದೆ. ಗ್ರಾಮದ ನಾರಿಯರೆಲ್ಲ ಅವರ ಮನಸ್ಸಿಗೆ ಏನು ಬರ್ತಾ ಇದ್ದವ ಅಷ್ಟೆಲ್ಲ ಮಾತಾಡಿದ್ರು. ಈ ಲೋಕದ ನಿಂದೆಗೆ ತುತ್ತಾಗಿ ಬದುಕೋದು ಯಾಕೆ ಅಂತ ನನ್ನ ಮನಸ್ಸು ಬೇಜಾರಾಗಿದೆ ಸ್ವಾಮಿ. ಇಂದು ಸಾಯುವುದೇ, ನಾಳೆಯೂ ಸಾಯುವುದೇ. ನಾನು ಹೆಣ್ಣಾಗಿ ಹುಟ್ಟಿದ್ದೇನು ಸ್ವಾರ್ಥಕ್ಕಾಯಿತು ಸ್ವಾಮಿ? ಹೇಳಿ, ನೀವ ಹೇಳಿ. ಗೌಡ್ರು ಹೇಳ್ತಾರೆ, ಕನ್ನ ನೀನಿಷ್ಟು ತೀರ್ಮಾನ ಮಾಡಿದಂದ ಬಳಿಕ ನಂದರೆ ಏನದಿಲ್ಲ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ. ಒಂದಾಗದ ಭಕ್ತಿ ಹಾಲಿನೊಳು ವಿಷ ಬೆರೆಸದಂತೆ. ನಿನ್ನನ್ನು ನಾನು ಪ್ರಾಣಕಾಂತೆಯಾಗಿ ನಿನಗೆ ಬರೀ ಹೆಂಡತಿ ಅಂತ ಪ್ರೀತಿಸಲಿಲ್ಲ. ತಂಗಿ ಅಂತ ನೋಡದೆ, ಅಕ್ಕ ಅಂತ ನೋಡದೆ, ನನಗೆ ಊಟ ಮಾಡಿಸುವಂಥ ಸಮಯದಲ್ಲಿ ತಾಯಿಯಂತೆ ಭಾವಿಸಿದ ನಿನ್ನನ್ನು ಒಬ್ಬಟ್ಟಿಗಾಗಿ ಬಿಡಲು ಸಾಧ್ಯವೇ? ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ. ನಮ್ಮಂಗಲ್ಲಿಲ್ಲ, ಹೋಗು, ನಮ್ಮ ಮತ್ತೆ ಯಾವ ಕರ್ನಾರ ಮಾಡ್ಕೋತೀನಿ ಅಂತಂತವ್. ನಮ್ಮ ಅಂಗ ಸುಖ ಹೇಳ್ತಾನವ. ಏನು ಅಂಗ ಸುಖ ಕೊಟ್ಟಿ
ಅಂಗ ಸುಖ ಕೊಟ್ಟಿ, ಅನ್ನ ಸುಖ ಕೊಟ್ಟಿ, ಸರ್ವಸ್ವ ಸುಖ ಕೊಟ್ಟು ನಿನ್ನ ಮಹತ್ತರವಾದಂಥ ಸುಖವನ್ನು ಅನುಭವಿಸಿ ನೀನು ಪ್ರಾಣ ಬಿಡುವಾಗ ನಾನು ಸಂತೋಷವಾಗಿ ಬದುಕ್ತೀನಿ ಅಂತಂದರೆ ಇದು ಪತಿಧರ್ಮ ಏನೇ? ಸಾಧ್ಯ ಇಲ್ಲ. ನಾನು ನಿನ್ನ ಜೊತೆಯಲ್ಲಿ ಬರ್ತೀನಿ, ಶಾಂತ, ಜೊತೆಯಲ್ಲಿ ಬರ್ತೀನಿ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಗಿಯತ್ತು ದುಡಿದಂಗ, ಬಾಡಗಿಯತ್ತು ದುಡಿದಂಗ ಬಾಳಲೆಯ ಹಾಸುಂಡು ಬೀಸಿ ಒಗದಂಗ, ಬಾಳೆಲೆಯ ಹಾಸುಂಡು ಬೀಸಿ ಒಗದಂಗ. ಬಂಜಿಯ ಮನಿ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಮುಳ್ದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು ಮಾತಾಡತಾವ, ಬಂಜಿ ನಿನ್ನ ಬದುಕೋ ಹೆರವರಿಗೆ, ಬಂಜಿ ನಿನ್ನ ಬದುಕೋ ಹೆರವರಿಗೆ. ಬಂಜಿಯ ಮನಿ ಒಳಗ ಬಂಗಾರದ ಒಳ್ಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳ್ಳಕಲ್ಲ, ಬಂಜಿಯ ಮನಿ ಒಳಗ ಬಂಗಾರದ ಒಳ್ಳಕಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಬಂದು ಕೊಟ್ಟಾಕ ಸೊಸೆಯಿಲ್ಲ, ಮಹಾನೊಮ್ಮಿ ಹಬ್ಬಕ್ಕ ಬನ್ನಿ ಮುಡಿಲಾಕ ಮಗನಿಲ್ಲ, ಮಾನೊಮ್ಮೆ ಬನ್ನಿ ಮುಡಿಲಾಕ ಮನಿಯಾಗ ಮಗನಿಲ್ಲ. ಕಂದಾನ ಕೊಡು ದೇವ ಬಂಧನ ಬಿಡಲಾರೆ, ಕಂದನ ಕೊಡು ದೇವ ಬಂಧನ ಬಿಡಲಾರೆ, ಬಂಜಂಬ ಶಬ್ದ ಹೊರಲಾರೆ,
ಭೂಮಿ ಮ್ಯಾಲೆ ಹಂಗಿನ ಅನ್ನ ತಿನ್ನಲಾರೆ ಪಂಜಮ್ಮ ಈ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಹಂಗಿನ ಬಾನ ಉಣಲಾರೆ ಹಂಗಿನ ಅನ್ನ ತಿನ್ನಲಾರೆ ಪಂಜಿನ ಮನೆ ಮುಂದ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಅಭಿನವ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜ ಕಿ ಕೊಂತಾದೇವಿ ಮಾತಾ ಕಿ ಇಟ್ಟಾದರೂ ಜೇ ಹೊಡಿಲಾರ್ದವ್ರು ಮಹಾರಾಜಕಿ ಗಪ್ಪ ಹಾಕುತ್ತವ್ರು ಮಹಾರಾಜಕಿ ಸ್ವಾಮಿ ಎಷ್ಟಂತ ಸಹಿಸ್ಕೊಳ್ಳಿ ತಲೆಗೋದಲೆಲ್ಲ ಬೆಳಗಾದು ಮುಖದ ಮೇಲಿರುವ ಹೊಳೆಯುವ ತೊಷೆಯೆಲ್ಲ ಗಲ್ಲ ತೊಗಲೆಲ್ಲ ಮಡಿಬಿದ್ದು ಹಲ್ಲೆಲ್ಲ ಸಡಲಾದು ಏನು ಮಾಡೋದು ವಿಷ ಕುಡಿದು ಪ್ರಾಣ ಕೊಡೋದೊಂದೇ ನಮಗೆ ದಾರಿ ಕಲ್ಲೋಳು ಮುಲ್ಲೋಳು 7 ವಾರಗಳಲ್ಲಿ ಉಪವಾಸ ಮಾಡದೆ ಬುಧವಾರ ಸಹಿತ ಬಿಡಲಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಿಡಲಿಲ್ಲ ಕಲ್ಲಾಗಿನ ಮುಳ್ಳಾಗಿನ ದೇವರು ಬಿಡಲಿಲ್ಲ ಯಾರು ಏನು ಹೇಳ್ತಾರೆ ಎಲ್ಲಾನು ಕೇಳದೆ ಮನೆ ದೇವರೆಂದು ಮಹಾದೇವನ ಮಂದಿರಕ್ಕೆ ಬಾಯಾಗ ನೀರು ಹಾಕಲಾರದನ್ನು 12 ವರ್ಷ ದುಡಿದೆ ಸ್ವಾಮಿ ನಿನ್ನ ಹಣೆ ಬರದಲ್ಲಿ ಮಕ್ಕಳಿಲ್ಲ ಅಂತ ಹೇಳ್ತಾನೆ ಇನ್ನು ಬದುಕೋದು ಬೇಡ ವಿಷ ತಕ್ಕಂಡು ಬನ್ನಿ ಪ್ರಾಣ ಕೊಡೋನಂತ ಹೇಳಿದಾಗ ಗೌಡ್ರು ವಿಷ ತಗೊಂಡು ಬಂದ್ರು ನಿರ್ಧಾರಕ್ಕೆ ಬಂದ್ರು ಇನ್ನೇನು 10 ನಿಮಿಷದೊಳಗೆ ಅವರು ಪ್ರಾಣ ಕೊಡುವ ಸಂಭವದಲ್ಲಿದ್ದರು ಮುಮ್ಮೆಟ್ಟಗುಡ್ಡದ ಮೇಲೆ ಅಪ್ಪ ನಾಡಗೌಡ ಸಿದ್ದೇಶ್ವರ ಜಗತ್ತಿನೊಳಗೆ ಮಾಡಲಾರ್ದ ಲೀಲ ಮಾಡ್ಯಾನ ಹೆಂಗದ ವಾಕ್ಯ ನೋಡ್ರಿ ಹುಟ್ಟಾ ಬಂಜರಿಗೆ ತೊಟ್ಟಿಲ ಭಾಷೆ ಹಿಂಗ ಬ್ರಹ್ಮೇನ್ ಬರ್ದಾನಲ್ಲ ಅದನ್ನ ಕೆಡಿಸಿ ನೀ ಕೊಡಬೇಕು ಅಂತ ಆಶೀರ್ವಾದ ಮಾಡ್ಯಾನ ಪರಮಾತ್ಮ ಎಂಥ ಆಶೀರ್ವಾದ ಬಂಧುಗಳೇ ಆಗ ಐತಿಗಿಲ್ಲ ಅಂತ ಹಿಂಗೆ ತಿಳ್ಕೋಬೇಡ್ರಿ ಅಮ್ಮೋಗ ಸಿದ್ದಿನ ಲೀಲ ಅಗಾಧ ಇನ್ನೊಂದು ನಡೆದ ಘಟನೆ ಹೇಳಬೇಕು ಅಂತಂದ್ರೆ ಭಾರತಿ ನಿಮ್ಗೆ ಸನಿ ಆಗ್ತದಿಲ್ಲ ಇಂಗ್ಲೇಶ್ವರು ಸಿರಿಸಲ್ಲ ನಾನು ಅವರು ನಾವು ಕೂಡಿ ಬೀರ್ ದೇವ್ರ ಗುಡಿ ಒಳಗೆ ಹಾಡ್ಲಿಕ್ಕೆ ಭಂಡಾರ ಕೊಟ್ಟಿದ್ರು ನಾ ಪ್ರಥಮ ಬಾರಿಗೆ ಬರುದಲ್ಲಿ 12 ವರ್ಷದ ಹಿಂದಿನ ಮಾತು ಹೇಳ್ತೀನಿ ಹಾಡಕ್ಕೆ ಬಂದಾಗ ಹಳಗುಣಿಕಿ ನಾನಾಗೌಡ ಅಂತ ಹೇಳಿ 50 ಎಕರೆ ದ್ರಾಕ್ಷಿ ಮಾಲೀಕರು ನಮ್ಮ ಸನಕನಹಳ್ಳಿ ಬೀರ್ ದೇವ್ರ ಪೂಜಾರಿಗಳು ಅವ್ರ ಹೊಲದಾಗ ಕೆಲಸಕ್ಕೆ ಹೋಗ್ತಿರ್ತಾರೆ ಮೊಬೈಲ್ದಾಗ ನನ್ನ ಹಾಡಿ ಕೇಳ್ತಿದ್ರಂತವ್ರು ಇವೆಲ್ಲ ನೀ ಮಾಡೋದು ನೀನೆ ಉಣ್ಣೋ ನೀಡಬೇಡ ಯಾರಿಗೆ ಬಬಲಾದಿ ಗೌಡರ ಮಗಳ ತಾಯಿ ಕೊಂತೆವ ಮಾವನ ಶೇವ ಮಾಯದಲ್ಲೇ ಮಾಡಿ ನೀವೆಲ್ಲ ಕೇಳ್ತಿದ್ರಂತ ಅವ್ರಿಗೆ ಗೊತ್ತಾತು ಹಿಂಗೆ ಇದ್ರಾಗ ಹಾಡೋರು ಇವತ್ತು ಬರ್ತಾರಂತ ಸನಕನಹಳ್ಳಿ ಪೂಜಾರಿ ಹೇಳಿದ್ರಂತ ಸಂಗೊಳ್ಳಿಗೆ ಮಹಾರಾಜ ಒಳೆ ಹೋಗೋಣಂತೇಳಿ ಬಂದರು ಹಾಡು ಕೇಳಕ್ಕೆ ಕೂತ್ಕೊಂಡ್ರು ಕಾಲು ಬಿದ್ದ ಹೇಳ್ದೆ ನಾನಾಗೌಡಪ್ಪ ನಾವು ನಿಮ್ಮ ಹಾಡು ಸದಾ ಕೇಳ್ತೀರಿ ನಿಮ್ಮ ಅಭಿಮಾನಿಗಳಂತಂದು ಪರವಾಗಿಲ್ರಿ ಗೌಡ್ರಿ ಅಂತಂದೆ ಮಂಗಳಾರತಿ ಆಗಾಗ ಅವ್ರಂದ್ರೆ ಯಪ್ಪ ನಮ್ಮ ತೋಟ ನಿಮ್ಮ ಹೋಗ ಹಾದಿಯಾಗ್ಯದ ತೋಟದಾಗ ಬಂದು ಹೋರಿ
ಅಂತಂದ್ರು. ಆಯ್ತ್ರಿಯಪ್ಪ ಅಂತಂದ. ನಿನ್ನೆ ಹೇಳ್ದಂಗೆ ಒಂದಿಷ್ಟು ಏನರ ಹೊಟ್ಟಿಗೆ ಹಾಕ್ತಾರಂತೇಳಿ ಹ್ಞೂ ಅಂದೇವ್ರು. ಸಂಗೊಳಿದ್ದು 100 ಕಿಲೋಮೀಟ್ರ. ಅಲ್ಲಿ ಹೋಗೋ ತನಕ ಹೊಟ್ಟೆಯಾಗ ದೇವ್ ಕುಣಿತಾವ, ಗೌಡ್ರು ಏನರ ಕೊಡ್ತಾರತ್ ಹೋದ್ಯಾವ. ಹೋದ ಕೂಡಲೇ ಜಳಕ ಮಾಡಿಸಿದ್ರು, ಜವಗೋ ಚಪಾತಿ, ಹಸಿ ಹಾಲ, ಆಕಳ ಎಮ್ಮೆ ಮನ್ಯಾಗ ಊಟಕ್ಕೆ ಕೊಟ್ಟರು. ಬಾಳೆಹಣ್ಣು, ಜವಾರಿ ಎಲ್ಲ ಹಾಕಿದ್ರು. ಊಟ ಆಯಿತು. ಗೌಡ್ರ ಭಾಳ ಚಲೋ ಮಾಡಿದ್ರಿ, ನಿಮ್ಗೆ ಚಲೋದಾಗಲಿ ಅಂದೇನ. ಅವ ಸನಕನಳ್ಳಿ ಪೂಜಾರಿ ಏನಂದ ನನಗೆ, ಮುತ್ತೆ ಎಲ್ಲ ಚಲೋ ಅದ್ರಿ ಗೌಡ್ರಿಗೆ, ಗಂಡಸು ಮಕ್ಕಳು ಇಲ್ರಿ ಅಂದ. ನಾವು ಮತ್ತು ಉಂಡಿದೇವಲ್ಲಿ, ಅವನಿಗೇನ್ರಿ ಸಮಾಧಾನ ಮಾಡ್ಬೇಕಲ್ಲ. ಮಕ್ಕಳು ಕೊಡವ್ರಲ್ರಿ ನಾವು ಮತ್ತು ಇದು ತಿನ್ನ ಹೊಟ್ಟಿ ತುಂಬ ಉಣ್ಸ್ಯಾನಂದ್ರೆ ಅದಿಟ್ಟು ಏನರೇ ಮುತ್ಯನ ಹೆಸ್ರ ಮೇಲೆ ಆಶೀರ್ವಾದ ಮಾಡಿ ಪಟ್ಟದ ಜಿಗಿಬೇಕನ್ನವ್ರು ನಾವು. ಬಾಯಿಗೇನು ಬತ್ತು, ನಮ್ಮ ಅಪ್ಪ ನಾಡುಗೋಡ ಮೋಕ್ಷಿದ್ದೇಶ್ವರ ಹುಟ್ಟ ಬಂದಿರಿ ತೊಟ್ಲಿ ಭಾಷೆ ತಂದಾನ. ನಿಮ್ಗೇನು ದೊಡ್ಡ ಮಾತ್ರಿ ಗೌಡ್ರ, ತಗೋರಿ ಬಂಡ್ರ ದಿನ ಯಾರಪ್ಪಂದು ಕೊಡೋದು ನೋಡ್ರಿ ಹೆಂಗೆ. ಕರಿ ಗೌಡ್ತಿಗಂದು ಬಾಳೆಹಣ್ಣ, ಖಾರಿಕ ಬಿದ್ದು ಮಂಡಳ ಚೀಲ್ದಾಗ ಕೊಟ್ಟು ಉಡಿ ತುಂಬದೇವ್ರಿ. ಹೊಸಲ್ ದಾಟ್ಲಿಲ್ಲ. ಪೂಜಾರಿ ಬಂದಂದ, ಗೌಡ್ಗಿತ್ತಿದ ಆಪರೇಷನ್ ಆಗಿದ್ರಿ ಮುತ್ಯ ಅಂತ. ಹ್ಯಾಂಗ್ ಮಾಡೋದು? ನೀವು ಸಿಕ್ರಂದ್ರೆ ಅವ್ರ ತೋಟದ ಹೋಗಿ ಕೇಳ್ಕೊಂಡು ಬರ್ರಿ, ಆಪರೇಷನ್ ಆಗ್ಯದ್ರಿ ಅಂದ. ಪುಣ್ಯಾತ್ಮ ಮೊದಲೇ ಹೇಳಬೇಕು, ಯಾರಿಗೆ ಮೋಸ ಮಾಡ್ತಿ ಹಿಂಗೆ ಮಾಡಿ. ನಾ ಊಟ ಮಾಡಿಸ್ಯಾನ ಗೌಡ ಇದ್ರಂದು ಪಾರ ಆಗ್ಬೇಕಂತ ನಾ ಹೊಚ್ಚಾಕಿ ಹುಟ್ಟಿದ, ಮತ್ತು ಆಪರೇಷನ್ ಆಗಿದ್ದು ಮೊದ್ಲು ಹೇಳಬೇಕು, ನಾ ಎಲ್ಲಿ ಉಡಿ ತುಂಬ್ತಿದ್ದೆ ಅಂತೆ. ನಾ ಇಲ್ರಿಪ್ಪ ಇಷ್ಟು ಅನರ್ಧ ನೀವು ಹಂಗೆ ಹಾಕಬಿಟ್ರಿ, ಮತ್ತೆ ಹ್ಯಾಂಗೆ ಮಾಡ್ಬೇಕು ಅಂದ ಕೂಡಲೇ ನಮ್ಮ ಬಲ್ಲಿ ಒಬ್ಬ ಡೊಳ ಬಡ ಗಿರಿಕೆ ಭಾಳ ಬೆರಿಕಿದ್ದ. ಅವ ನನಗಂದ, ಮಹಾರಾಜ ಇದ್ರಾಗ ತಾಂಬರ ಹೆತ್ತಳಿ ತಿಳಿತದ ನೋಡಿ ಅಂದ. ಏನು ಮಾಡಬೇಕು? ಯವ್ವ ದಂಡಾಪೂಡನ ಮಗ ಬಸ್ಸು, ನಮ್ಮವ್ ಗೊತ್ತು. ಹಿಂಗಂದು ಕೂಡಲೇ ಮೈ ತಪ್ಪಂತ ತೊಯ್ತ್ರಿ. ಇದು ಇಡವಾಡವಲ್ಕತ್ತು, ಇದೇನು ಮಾಡೋದಪ್ಪ ನನ್ನ ಜೀವನದೊಳಗೆ ಇಂಥದ್ದು ಎಂದೂ ಮಾಡವಲ್ಲ ಅನ್ಕೋತು ಅವನಿಗೆ ಜ್ಞಾನಿಸದ. ಯಪ್ಪ, ನಾ ಅಜ್ಞಾನಿ, ನೀ ಸುಜ್ಞಾನಿ. ನಾ ಅನಾಥ, ನೀ ನಾಥ. ನಾನು ಬೈಲು ಬರಬಾರ್ದಾಗಿತ್ತು, ಬಂದೈತಿ ಹಾಕಿನಿ. ಇನ್ನು ಮುಂದಿನ ಕೆಲಸ ನಿಂದು. ಆದ್ರೆ ಹಾಕಿದ್ದು ಹೊಳ್ಳಿ ತಗೊಂಡ್ರೆ ನಿನ್ನ ಜಾಡಿಗೆ ಬಟ್ಟ ಬರುತ್ತೆ. ಹಾಕೋದು ಹೊಳ್ಳಿ ತಗೊಳಕ್ಕೆ ಬರಂಗಿಲ್ಲ. ಅದಕ್ಕೇನು ಮಾಡಿತ್ತು ನೋಡು ಅಂತಂದು ಕೂಡಲೇ ಒಂದು ಉಪಾಯ ಬತ್ತು. ಪೂಜಾರಿ ಗೌಡ್ರ ಬರೀಕ್ ಏನು ಪ್ರಾಬ್ಲಮ್ ಅಂತ ಕೇಳಿದೆ ನಾ. 2 ಹೆಣ್ಮಕ್ಳಾಗಿ ಅವ್ರಿಗೆ 3ನೇ ಗರ್ಭ ನಿಂತಂದ್ರೆ ಈಕಿನ ಪ್ರಾಣಾಪಾಯದಂದ್ರು ಡಾಕ್ಟರ್ ಸೋಲಾಪುರದೊಳಗೆ. ಅದಕ್ಕೆ ಡಾಕ್ಟರ್ ನನಗೆ ಕೇಳಿದ್ರು, ನಿನಗೆ ಹೆಣ್ತಿ ಬೇಕಾ ಮಕ್ಕಳು ಬೇಕಪ್ಪ ಅಂತಂದು ಕೂಡಲೇ ನಾ ಏನಂದೆ, ಹೆಣ್ಣಾದ್ರಷ್ಟೇ ಗಂಡಾದ್ರಷ್ಟೇ 2 ಮಕ್ಳು ಅದಾವ ಸಾಕು. ಬಂಗಾರದಂಥ ಹೆಣ್ತಿ ಆ ಗೌಡ್ತಿ ತವ್ರ ಮನೆ ಸಾಲುಟಿಗಿರಿ. ಶುಗರ್ BP 2 ಹಾಯ್ ಆಗೋದ್ರಿಂದ ಆಪರೇಷನ್ ಮಾಡಿಸಿವ್ರಿ. ಧೈರ್ಯ ಗಟ್ಟಿ ಮಾಡಿ ನಾ ಏನಂದ, ಗೌಡ್ರ ಅಮೋಘಸಿದ್ದ ಮಲ್ಕಾರ್ಸಿದ್ದ ಸತ್ತಿದ್ರು ಅಂದ್ರೆ ಆಪರೇಷನ್ ಮಾಡ್ಕೊಂಡು ಬರ್ರಿ ರೀ ಆಗಿ ಹೊಳ್ಳಿ ಮತ್ತೆ ಮಕ್ಕಳ ಆಪರೇಷನ್ ಮಾಡಿಸ್ರಿ. ಇದೇನು ಕಾರಿಕ ಭಂಡಾರ ಕೊಟ್ಟಿವಲ್ಲ, ಇದು ಗೌಡ್ತಿ ಕೂಡ್ರಿ. ಮತ್ತೆ ಆ ಶುಗರ್ BP ಇದ್ರಿ ನೋಡ್ರಿ, ವೈದ್ಯ ಕೃಷ್ಟಿ ಮಾಡ್ರಿ, ವ್ಯವಸ್ಥಿತ ಇತ್ತು ಕೊಡ್ರಿ, ಇಲ್ಲ ಅಂದ್ರೆ ವಾಪಸ್ ಮನೆಗೆ ಬರ್ರಿ, ಇದ್ದಂಗೆ ಮಾಡ್ತಾನಂದೇವು. ಹಾಸ್ಪಿಟ್ಲ್ಗೆ ಒಯ್ದಾಕಿನ ಚಿಕಿತ್ಸೆ ಮಾಡಿದಾಗ BP ಶುಗರ್ 2 ನಾರ್ಮಲ್ ಅವ್ರಿ, 0 ಏನೂ ಇಲ್ಲ. ಹೊಳ್ಳಿ ಮನೆಗೆ ಕರ್ಕೊಂಡು ತಂದು ಆಪರೇಷನ್ ಮಾಡಿ ಪ್ರಸಾದ ತಗೊಂಡ್ರು. ಗರ್ಭ ನಿಂತು ಗೌಡ್ರು ಫೋನ್ ಮಾಡಿದ್ರು, ಯಪ್ಪ ಗೌಡ್ತಿಗೆ 3 ತಿಂಗಳಾಗ್ಯದ್ರಿ. ಅದ್ರ ಮೊದಲಂಗೆ ಏನೂ ತ್ರಾಸಿಲ್ಲ, ಚೆನ್ನಾಗಿದ್ದಿಲ್ಲ. ಮುಂದೆ ವರ್ಷ ತುಂಬಿದಾಗ ಗಂಡಸ್ ಮಗನೇ ಹಡ್ದಡ್ರಿ. ನಾವ್ರಿಗೆ ಹೇಳಿದ ಮಗ ಹುಡ್ತು ಅಂದ್ರೆ ಉಂಬದಿ ಮಲ್ಕಾರ್ಸಿದ್ದಾಗ ಜವಳ ತೆಗಿರಿ ಅಂತೇಳಿ ಆಯ್ತ್ರಿ ಅಂತಂದ್ರು. ಮಗ 7 ತಿಂಗಳದವ ಅದ, 9 ತಿಂಗಳದವ ಅದ, ಜಡಿ ತೆಗಿಲಿಕ್ಕೆ ನನಗೆ ಹೇಳಿದ್ರಿಯಪ್ಪ, ಫೋನ್ ಮಾಡಿದ್ರೆ ಬರಬೇಕು ನೀವು ಅಂತ. ಎಷ್ಟು ಸಂತೋಷ ಆಯ್ತು ರೀ ನನಗೆ. ಯಪ್ಪ, ನಾವು ಹಿಂದಿನ ಕಾಲದಲ್ಲಿ ಕೇಳಿದ್ವಿ,
ನೀ ಕೊಟ್ಟ ಭಂಡಾರ ಕಾರ್ಯಕದಿಂದ ಮಕ್ಕಳಾಗ್ತಾವಂತ. ನಮ್ಮಂಥ ಸಾಮಾನ್ಯ ಮನುಷ್ಯರು, ನಾವೇನು ಯೋಗಿಗಳಲ್ಲ, ತ್ಯಾಗಿಗಳಲ್ಲ, ತಪಸ್ವಿಗಳಲ್ಲ, ಏನು ಸಿದ್ದೇಶ್ವರ ಸ್ವಾಮಿಗಳಂಗೆ ಸರ್ವಸಂಗ ತ್ಯಾಗಿಗಳನ್ನೂ ಅಲ್ಲ. ನಮ್ಮಂಥ ಸಾಮಾನ್ಯನ ಮನಸ್ಸು ಮಾತು ನೀ ಯಶಸ್ವಿ ಮಾಡಿಕೊಟ್ಟಿಯಲ್ಲ, ಈಗ ನೀ ಅದಿ ಅಂತ ನಂಬಿದೆ. ನಾನು ನಿರ್ಣಯ ಮಾಡಿದೆ. ನಾನು ಅವರಿಗೆ ಕೊಟ್ಟದ್ದು ಪ್ರಸಾದದಿಂದ ಮಕ್ಕಳಾಗಲಿಲ್ಲ ಅಂದ್ರೆ ನಾ ಅಂದೇ ಡೊಳ್ಳಿನ ಹಾಡಿಕೆ ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ಡೊಳ್ಳು ಮುಟ್ಟುವುದಿಲ್ಲ. ನಾ ಅದನ್ನು ಯಶಸ್ವಿ ಮಾಡಿಕೊಡು ತಂದು ಜವಳ ಕಾರ್ಯಕ್ರಮ ತೆಗೆದ್ರು. ಇದು ಉಂಗುರ ಅವ್ರದೇ ಅದ್ರಿ. ಕೊಟ್ಟಾವ ಗುಡ್ದಾವ, ಉಂಗುರ ಹಾಕೊಳ್ಳೋ ಸಂಗೊಳಗೆ. ತಾಯಿ ತಂದಿಗಳೇ, ಒಂದು ನಿಮಿಷ ರೀ, ಒಂದು ನಿಮಿಷ. ಹೇಳು ತಾತ್ಪರ್ಯ ಏನದಂದ್ರೆ ಅವ್ರ ಲೀಲಾ ಆಗದದು, ಅವ್ರ ಲೀಲಾ ಆಗದ. ಹಂಗಾಗಿ ಇವರೇನು ಪ್ರಾಣ ಕೊಡ್ಲಿಕ್ಕೆ ನಿರ್ಧಾರ ಆಗಿರಲ್ಲ. ಮುಮ್ಮೆಟ್ಟ ಗುಡ್ಡದ ಮೇಲೆ ಅಮೋಘ ಸಿದ್ದೇಶ್ವರಿಗೆ ಅರಿವಾಯಿತು. ಆಹಾ, ಶರಣ ದಂಪತಿಗಳು, ದಯಾಳುಗಳು, ನಮ್ಮಪ್ಪ ಜಗದೊಡೆಯ ವಿಶ್ವನಾಥ ಪರಮಾತ್ಮ ನಾನು ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬರಾಗ ಪ್ರಸಾದ ಗಂಟ ಕೊಟ್ಟು ನನ್ನನ್ನ ಆಶೀರ್ವಾದ ಮಾಡ್ಯಾನ. ಅಮ್ಮೋಗಿ, ನಿನ್ನ ನನ್ನ ಪ್ರೀತಿ ವಾತ್ಸಲ್ಯದ ಅನುಬಂಧ ಇನ್ನೂ ಕೂಡ ಕಡಿಮೆ ಆಗಿಲ್ಲೋ, ನಾನು ನಿನ್ನ ಮಾಯದ ಮಗನಾಗಿ ಜನ್ಮ ತಾಳುತ್ತೇನೆ. ತರಕು ಬಂತು. ಮುಮ್ಮೆಟ್ಟ ಗುಡ್ಡದ ಮ್ಯಾಲಿಂದ ಎದ್ದ. ಮೊದಲ ದೇವಲೋಕಕ್ಕೆ ಫೋನ್ ಮಾಡ್ದ. ಇಲ್ಲಿದ ಮ್ಯಾಲ್ರಿ ಕೊರವಂಜಿಗೆ ಹೇಳ್ತಾನೆ, ಕೊರವಂಜಿ, ನಾನು ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘಿಸಿದ್ದ. ಹೇಳಪ್ಪ ಮುತ್ತೆ, ಹೇಳು. ಏನಿಲ್ಲ, ಗೊಳಗಿ ಗೋವಿಂದಪುರದಲ್ಲಿ ಧರ್ಮವಂತರು, ನ್ಯಾಯವಂತರು, ನೀತಿವಂತರು, ಸುಶೀಲರು, ಸದ್ಗುಣ ಸಂಪನ್ನರಾದಂಥ ಜಾಬುಗೊಂಡ ಧರ್ಮಪತ್ನಿಯರು ಕನ್ನವದೇವಿ ಮಕ್ಕಳಿಲ್ಲದಕ್ಕಾಗಿ ವಿಷ ಕುಡಿದು ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ನೀನು ಈಗಿಂದಿಗೆ ಹೋಗಿಕೊಂಡು ಶಕುನ ಹೇಳಿ ಅವರು ಕುಡಿಯುವ ವಿಷವನ್ನು ನಿಲ್ಲಿಸಿ ಮುಮ್ಮೆಟ್ಟು ಗುಡ್ಡಕ್ಕೆ ಕಳಿಸ್ಕೊಡು. ಆಯಿತು ತಂದೆ. ಕೊರವಂಜಿ ಅಮೋಘ ಸಿದ್ಧನ ಫೋನ್ ಕೇಳಿ ಗೋವಿಂದಪುರಕ್ಕೆ ಬರ್ತಾಳೆ. ನಮ್ಮ ಮುತ್ತೆ ಹಾಡದವಾಗ ನೀವು ಕೇಳಿರಿಲ್ಲ ಯಾರಿಗೂ. ಭಾಳ ಚಲೋ ಹಾಡಿದ್ರಿ, ಎಂತಿಂತ ಹಾಡುಗಳು. ಬ್ರಹ್ಮಾಂಡ ಬುಟ್ಟಿ ಮಾಡ್ಯಾಳರಿ, ನೀವು ಬಡಿಬೇಡ್ರಿಪ್ಪ. ಆ ಬ್ರಹ್ಮನ ಶಿಶುವ ಮಾಡ್ಯಾಳರಿ. ಕುಲಕರ್ಣಿ ಕೇಳಕತ್ತಿದಿಲ್ಲೋ? ಹಾ, ಅವನ ಇದ್ದವ್ರವಾಗ ರಾಮಡಗೆ ಬಾಳು. ನಾವೆಲ್ಲ ಭಾಳ ಇದ್ದೆವು. ಈ ಕಡೆ ಒಂದು 20 ವರ್ಷ ಆಯ್ತು. ನಾ ಪುರಾಣ ಜಾಸ್ತಿ ಮಾಡೋಣ, ಅವ್ರಿಗೆ ಗೆಳತನ ನಮ್ಮ ಗೆಳತನ ಹೋಯ್ತು, ಪ್ರೀತಿನ ಹೋಯ್ತಲ್ಲ. ಮನೆಯೊಳಗೆ ತಾಯಿ ಸತ್ಲು ಅಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ ಆಸೆ ಉಳಿಯಂಗಿಲ್ಲ. ತಾಯಿ ಹಂಗ ಬಂಧುನೇ ಇರುವುದಿಲ್ಲ. ಮನ್ಯಾಗ ರಗಡ ಮಂದಿ ತುಂಬ್ಯಾರ ಖರೆ, ಆಕೆನಂತ ವಾತ್ಸಲ್ಯ ಯಾರಿಗೂ ಬರಂಗಿಲ್ಲ. ಹಂಗ ನಮ್ಮಪ್ಪ ಮದಗೊಂಡ. ಹೇಳ್ತಾನವ ಏನು, ಬ್ರಹ್ಮಾಂಡ ಬುಟ್ಟಿ ಮಾಡ್ಯಾಳರಿ, ಬ್ರಹ್ಮನ ಶಿಶುವ ಮಾಡ್ಯಾಳರಿ, ಆದಿಶೇಷನ ಶಿಂಬಿ ಮಾಡ್ಯಾಳರಿ, ಗೋವಿಂದಪುರಕ ಕೊರವಂಜಿ ಬಂದಾಳರಿ. ಶಕುನ ಹೇಳ್ತಾ ಬಂದಳು. ಬಂದು ಕೂಗುತ್ತಾಳ, ಗೋವಿಂದಪುರದ ಮಹಾಜನಗಳೇ, ಮಾತೇರೆ, ನಾನು ದೇವಲೋಕದ ಕೊರವಿ. ಇತ್ತ ಕಡೆ ಲಕ್ಷ್ಯ ಕೊಟ್ಟು ಕೇಳಿ. ಬಂಜತನದಲ್ಲಿ ಕಾಲ ಕಳೆಯುವಂಥ ಹೆಂಗಳಿಯರು ವಿಷ ಕುಡಿದು ಪ್ರಾಣ ತಗೊಂಡು ಆತ್ಮಹತ್ಯೆ ಮಾಡಿಕೊಳ್ಬಾರದು. ಆ ದೋಷ ಎಲ್ಲಿ ತೊಳಂಗಿಲ್ಲ. ನಿಮಗೆ ಮಕ್ಕಳ ಕೊಡುವಂಥ ಮಹಾಯೋಗಿ ಮುಮ್ಮೆಟ್ಟ ಗುಡ್ಡದ ಮೇಲೆ ನಾಡಗೌಡ ಅಮೋಘ ಸಿದ್ಧ ಅಂತ
ಕಲಿಕಟ್ಟಿಯೇರಿ ಧರ್ಮ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಮಳಿಕೀಲಿ ಬೆಳಿಕೀಲಿ ಹೋಮದ ಕಂಬಳಿ ನೇಮದ ಬೆತ್ತ ಒಡ್ಡಿವಾಲಗ ಕಂಚಿನ ಕೈತಾಳ ಹುಟ್ಟ ಬಂಜರಿಗೆ ತುಟ್ಟಿಲ ಭಾಷೆ ತಗೊಂಡು ಬಂದಿದ್ದಾನೆ. ನೀವು ಅಲ್ಲಿಗೆ ಹೋಗಿ ನಿಮಗೆ ಸಂತಾನ ಆಗ್ತದ, ಮನಿ ದೀಪ ಬೆಳಗುತ್ತದ ಅಂತ ಕೂಗಿದ್ಲು. ಇವರಿಬ್ಬರು ಏನು ಬಹಳ ಕೊನೆ ಹಂತಕ್ಕೆ ಬಂದಿದ್ದವು. ಇಬ್ಬರು ಒಬ್ಬರಿಗೊಬ್ಬರು ಇನ್ನು ಬಟ್ಲ ತಗೊಂಡು ಬಾಯಿಗೆ ಹಚ್ಚಿದ್ರು. ಈ ಶಬ್ದ ಕಿವಿಗೆ ಬಿದ್ದ ಕೂಡಲೇ ಇದು ಏನು ಕನಸವೋ ಮನಸ್ಸವೋ ಆಕಾಶವಾಣಿಯೋ ದೇವವಾಣಿಯೋ ಅಂತ ವಿಷದ ಬಟ್ಲ ಕೆಳಗಿಟ್ಟು ಬಂದು ನೋಡ ತನಕ ಕೊರವೆ ಮಾಯಾಗ್ಯಾಳ. ಕೊರವೆ ಮಾಯಾಗ್ಯಾಳ. ಆನಂದ ಆಯಿತು. 100 ಕಲ್ಲುಗಳಿಗೆ ಹಣೆ ಹೊಡೆದ ಬಂದೇವು. ಸಾಯುವ ಕಾಲದಲ್ಲಿ ಆ ಗುಡ್ಡಕ್ಕೆ ಹೋಗಿ ಆ ಕಲ್ಲಿಗೊಮ್ಮ ಹಣೆ ಹೊಡೆಯೋಣ. ತೆರೀತು ಚಲೋ, ತೆರಿಲ್ಲಂದ್ರೆ ಅವನ ಕಲ್ಲಿಗೆ ಹಣೆ ಹೊಡೆದು ಸಾಯುನು ಪತಿ ದೇವ. ವಿಷ ಕುಡಿದು ಬ್ಯಾಡೆಂದು ನೀರಿಗಿಟ್ಟು ಸ್ನಾನ ಮಾಡಿ ಮಧ್ಯರಾತ್ರಿಯಲ್ಲಿ ಪಂಚಕಳಸ ಕೈಯಾಗಿ ಹಿಡ್ಕೊಂಡು ಫಲಪುಷ್ಪಾದಿಗಳನ್ನು ತಗೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಅಪ್ಪ ಅಮೋಘ ಸಿದ್ಧನ ಸನ್ನಿಧಾನಕ್ಕೆ ನಮಸ್ಕರಿಸಿ ತಂದಂಥ ಫಲಪುಷ್ಪಾದಿಗಳನ್ನು ಸದ್ಗುರುನಾಥನ ಚರಣಕ್ಕೆ ಅರ್ಪಿಸಿ ಒಂಟಗಾಲ ಮೇಲೆ ಸತಿಪತಿಯರಿರುವರು ನಿಂತ್ಕೊಂಡಾರ. ಯೋಗಿ ಪುರುಷ ಸಮಾಧಿಯೊಳಗಿಂದ ಹೊರಗೆ ಬಂದ. ಧ್ಯಾನಾವಸ್ಥೆಯಲ್ಲಿದ್ದರು. ನೋಡ್ತಾನೆ ಹಣಿ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಕೊರಳಲ್ಲಿ ಸೂರ್ಯಚಂದ್ರರಂತೆ ಹೊಳೆಯುವ ಮಾಂಗಲ್ಯ, ಇವನು ಕೊರಳಾಗ ರುದ್ರಾಕ್ಷಿ. ನೋಡಂತಾನ, ಏನಪ್ಪ ಜಾಬಗೊಂಡ ಗೌಡ್ರೆ, ತಾಯಿ ಕನ್ನವ್ವ ಮಕ್ಕಳಿಗಾಗಿ ವಿಷ ಕುಡಿದು ಪ್ರಾಣ ಕೊಡುವಂಥ ನಿರ್ಧಾರಕ್ಕೆ ಬಂದಿದ್ದೀರಾ? ಬುದ್ಧಿ ಇದ್ದವರು ಈ ರೀತಿ ಮಾಡಿದ್ರೆ ಮುಂದಿನ ಅಜ್ಞಾನಿಗಳ ಗತಿ ಏನು? ಮನುಷ್ಯ ಜೀವನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು. ನೀವು ಎಂಥವ್ರ ತಿಳ್ಕೊಂಡ್ರಿ? ನೀವು ಸಾಮಾನ್ಯರ ಅಲ್ಲಲ್ಲ. ನಿಮ್ಮ ಉದರದಿಂದ ನಿಮ್ಮ ಹೊಟ್ಟೆಯಿಂದ ಆ ಸಾಕ್ಷಾತ್ ಪರಮಾತ್ಮನೇ, ಮಹಾದೇವನೇ, ಪಾರ್ವತಿ ರಮಣ, ಗೌರಿ ಶಂಕರನ್ನೇ ನಿನ್ನ ಉದರದಲ್ಲಿ ಜನಿಸಿ ಬಂದು ಜಗದೋದ್ಧಾರ ಮಾಡ್ತಾ ಇದ್ದಾನೆ ಅಂತ ಅಮ್ಮೋಘ ಸಿದ್ದೇಶ್ವರರು ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಚಿಂತೆ ಮಾಡದಿರಿ, ಚಿಂತೆ ಮಾಡದಿರಿ. ಉತ್ತತ್ತಿ ಭಂಡಾರವನ್ನ ಉಡಿ ಒಳಗೆ ನೋಡಿ ಉಡಿ ತುಂಬಿ ಶುಭ ಆಶೀರ್ವಾದ ಮಾಡ್ತಾನೆ. ವರ್ಷ ತುಂಬುವುದರೊಳಗೆ ಗಂಡು ಮಗನಿಗೆ ಜನ್ಮ ಕೊಡ್ತಿ ತಾಯಿ. ಅಪ್ಪ ಗೌಡ್ರೆ, ಒಂದು ಮಾತು, ನಿಮಗೆ ಮನೆ ಬೆಳಗಲ್ಲಕ್ಕೆ ಇವನ ಹಿಂದೆ ಇನ್ನ 2 ಮಕ್ಕಳು ಹುಡುತ್ತಾ. ಅವ್ರ ಹೆಸರು ನಾಳೆ ಹೇಳ್ತೀನಿ ನಿಮಗೆ. ಅವರಿಬ್ಬರ ಹೆಸರೇನು? ಈವೇನು ಮೊದಲು ಹುಡ್ತಾನಲ್ಲ ಈ ಮಗನನ್ನ, ಇದು ಗುರುಪ್ರಸಾದ್, ವರಪ್ರಸಾದ್, ಭಕ್ತಿ ಪ್ರಸಾದ್ ದಿಂದ ಹುಟ್ಟಿದ ಮಗನಿಗೆ ನನ್ನ ಶ್ರೀಮಠಕ್ಕೆ ನನ್ನ ಸೇವೆಗಾಗಿ 5 ವರ್ಷ ಆದ ಬಳಿಕ ತಂದು ಮಠಕ್ಕೆ ಒಪ್ಪಿಸಬೇಕು ಅಂತ ವಚನ ಕೇಳ್ತಾನೆ. ದಂಪತಿಗಳು ಇರುವರು ಭಕ್ತಿಯ ಸಮರಸದೊಂದಿಗೆ ಅವರು ಪಾದ ಮೇಲೆ ಕೈ ಇಟ್ಟು, ತಂದೆ ನಿನ್ನ ವಚನಕ್ಕೆ ತಕ್ಕಂತೆ ನಾವು ನಡ್ಕೋತೀವಿ ಅಂತ ವಚನ ಕೊಟ್ಟು ಪ್ರಸಾದ ತಗೊಂಡು ಗೋವಿಂದಪುರಕ್ಕೆ ಹೊರಟಿದ್ದಾರೆ ಅನ್ನುವ ಪುರಾಣಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಉಳಿದ ಭಾಗ ನಾಳೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.